ಒಬ್ಬ ಗಂಗಾ ಅಲಿಯಾಸ್ ಕುಳ್ಳಿ ಅಂತಿರ್ತಾನೆ, ಅಲ್ಲಿ ಅವನು ಹನುಮಂತ ನಗರದವನು. ಅವನು ಮೆಟಡೋರ್ ಡ್ರೈವರ್ ಆ್ಯಕ್ಚುಲಿ ಬಂದವನು ಬೇಸಿಕಲಿ. ಎಲ್ಲೋ ನೋಡಿದ್ರೆ ಇದು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರಿ, ನನ್ನ ಲೆಕ್ಕ ಯಾರೋ ಏನೋ ಮಾಡಿದರೆ ಹೇಳ್ತಾ ಇಲ್ಲ ಅಂತ ಹೆಂಡ್ತಿ ಕೇಳಿದ್ದಾಳೆ ಅವಳು. ಆಮೇಲೆ ಹೆಂಡ್ತಿಗೇನು ಹೇಳಿಲ್ಲ, ಅವಳು ಏನು ಇಂಜಿನಿಯರ್ ಅಂತೆ, ಅವಳು ಮದುವೆ ಮಾಡ್ಕೊ. ಇವನು ಚಪ್ಪರು, ಇವನೇನು 7ನೇ ಕ್ಲಾಸು ಓದಲಿಲ್ಲ, ಇವನೇನು ಕಲೆಕ್ಷನ್ ಕಾಳಪ್ಪ, ಗೊತ್ತಲ್ಲ ನಿಮ್ಗೆ, ಅಲ್ಲಿ ಇಲ್ಲಿ ಮದುವೆ ಇರೋದೇ 9:30, ನಮ್ಗೆ ಗೊತ್ತಾಗಿದ್ದು 9 ಗಂಟೆ. ನೀವು ಆ ಹುಡುಗಿ ಏನಂತ ಹೇಳಿದ್ರಿ ಸರ್? ನಾನು ಸಪ್ರೇಟ್ ಕೂರಿಸ್ಕೊಂಡು 1 ಗಂಟೆ 2 ಗಂಟೆ ಮಾತಾಡಿದ್ದೀನಿ. ಓಕೆ. ಅವಳು ನೀವು ಒಂದು ಚೂರು ಕೇಳು ಪರಿಸ್ಥಿತಿಲೇ ಇರಲಿಲ್ಲ. ಸರ್ ನಾನು ಸರ್ ಹೌದಾ, ಯಾಕೆ ಏನಮ್ಮ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಯಾರು ಮಾತಾಡಿದ್ರು ಸರ್? ಅದೇ ಹುಡುಗಿನೇ ಮಾತಾಡಿದ್ರು. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಐ ವಾಂಟೆಡ್ ಟು ಟಾಕ್ ಟು ಯು ಸರ್. ಈ ಲವ್ವು ಗಿವು ಎಲ್ಲ ಪೂರ್ತಿ ಕಾಫಿ ಲೋಟ ತೊಳೆದಂಗೆ ಉಟ್ಟೋಗ್ಬಿಡ್ತದೆ, ಆಚೆ ಉಳ್ಕೊಳ್ಳಲ್ಲ, ಎಲ್ಲಿ ಉಳ್ಕೊಳ್ಳುತ್ತೆ? ಆಮೇಲೆ ಲವ್ ಎಲ್ಲದೇ ಅಂತ ನೀವು ಬ್ಯಾಟ್ರಿಯಾಗಿ ಕುಡ್ಕೋದು ಸಿಕ್ಕಂತು. ಲವ್ ಈಸ್ ಡಿಫ್ರೆಂಟ್, ಲೈಫ್ ಈಸ್ ಡಿಫ್ರೆಂಟ್. ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ, ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ, ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ, ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ಸ್ನೇಹಿತರೆ ನಮಸ್ಕಾರ, ಬೆಂಗಳೂರು ಅಂಡರ್ ವರ್ಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರಿ ಶಕ್ಕಿ, ನಮ್ಮೊಂದಿಗಿದ್ದಾರೆ ನಿವೃತ್ತ SP SK ಉಮೇಶ್ ಸರ್. ಸರ್ ವೆಲ್ಕಮ್ ಟು ದ ಶೋ. ನಮಸ್ತೆ. ನಾವು ಸೈಕಲ್ ರವಿ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ಎಷ್ಟನೇದು ಸರ್ ಮರ್ಡರು? ಅವನು ನೇರವಾಗಿ ಭಾಗಿಯಾಗಿರುವಂತಹ 2 ಮರ್ಡರ್ಗಳು ನೋಡಿದ್ವಿ. ಹೌದು, ಟೋಟಲ್ ಅವನ್ನೆಲ್ಲ ಮರ್ಡರ್ ಕೇಸಸ್ಗಳು ಇದು ಇರುವಂಥವೆಲ್ಲ 6 ಮರ್ಡರ್ ಕೇಸಸ್ಗಳಿದೆ. ಓಕೆ ಓಕೆ. 6 ಮರ್ಡರ್ ಕೇಸ್ಗಳು ನೇರವಾಗಿ ಭಾಗಿಯಾಗಿದ್ದಾರೆ. ಕೆಲವಷ್ಟೆಲ್ಲ ಕೇಸಸ್ಗಳಲ್ಲಿ ಇನ್ನೂ ಬರ್ತವೆ ಮರ್ಡರ್ ಕೇಸ್ಗಳು. ಸೊ ಇದು ಯಾವುದು ಕಳೆದ ಸಲ ನಾವು ನೋಡಿರೋದು ಮೋಟಾ ಅಲಿಯಾಸ್ ನಾಗ, ಆಮೇಲೆ ಚಕ್ಲಿದಾಯ್ತು. ಸೊ ಇದೆಲ್ಲ ಸುತ್ತಕೊಂಡು ಅಲ್ಲಿ ಹೋಯ್ತು. ಹಾಗೆ ಇವಾಗೆಲ್ಲ ಈ ಕೇಸ್ ಎಲ್ಲ ಆದ್ಮೇಲೆ ಈ ಕೇಸ್ಗಳ ಒಳಗೆ ಹೋಗ್ಬಿಡ್ತಾರೆ. ಟೋಟಲ್ ಟೀಮ್ ಇವ್ರದೆಲ್ಲ ಯಾರು ಸೆಕೆಂಡ್ ಹ್ಯಾಂಡ್ ಕಮಾಂಡೆಂಟ್ಗಳೆಲ್ಲ ಹೋಗ್ಬಿಡ್ತಾರೆ ಹೊರಗಡೆ. ಇವ್ರು ಒಳಗೋದಂಗೆ ಫಸ್ಟ್ ಕಮಾಂಡೆಂಟ್ಗಳೆಲ್ಲ ಕಡ್ಕಿಳಿತಾರೆ. ಓಕೆ, ಇವರು ಆಚೆ ಬರ್ತಾರೆ. ಇವರೆಲ್ಲ ಹೋದವರೆಲ್ಲ ಮೊದಲೆಲ್ಲ ಅರೆಸ್ಟ್ ಆದ್ರಲ್ಲ, ಇವರು ಸೈಕಲ್ ರವಿ ಟೀಮ್ ಫುಲ್ ಎಲ್ಲ ಅವರೆಲ್ಲ ಈಚೆ ಬರ್ತಾರೆ. ಅವ್ರಿಗೆ ಬೇಲ್ ಬಂದ ತಕ್ಷಣನೇ ಜೈಲಿಂದ ಬರ್ತಾ ಇರಬೇಕಾದಾಗನಿಗೆ ಒಬ್ಬನ ಹೊಡಿಗೆ ರೆಡಿ ಮಾಡ್ಕೋತಾರೆ. ಓಕೆ, ಯಾರನ್ನ ಸರ್? ಒಬ್ಬನಿಗೆ ಹೇಳ್ತೀನಿ ನೆಕ್ಸ್ಟ್ ಯಾರು ಅಂತ ಅಂದ್ಬಿಟ್ಟು. ಇದಾಯಿತು, ಈ ಮರ್ಡರ್ ಕೇಸ್ ಆಯ್ತಲ್ಲ. ನೆಕ್ಸ್ಟು ಇದು ಮೋಟೊಂದೆಲ್ಲ ಆಯಿತು. ವಿಚಿತ್ರವಾದಂಥ ಮರ್ಡ್ರು ಅದು. ಬಟ್ ಇದು ತಲೆಯಲ್ಲೇ ಇಟ್ಕೊಂಡು ಈಚೆ ಬರ್ತಾರೆ ನನ್ನ ಮಕ್ಕಳು. ಸಣ್ಣಕ್ಕೆ ಯಾರೋ ಹುಳ ಬಿಟ್ಟಿರ್ತಾರೆ ಜೈಲಲ್ಲಿದ್ದಾಗ, ಹೋಗಿ ಹಿಂಗೆಲ್ಲ ಇದೆಲ್ಲ ಈ ಥರ ಇದೆ, ಹಿಂಗೆಲ್ಲ ಇದೆ ಅಂದ್ಬಿಟ್ಟು ಅಂತ. ಆ ಕಾರಣಕ್ಕೋಸ್ಕರನೇ ಅವರು ಇವನ ಜೊತೆಯಲ್ಲಿ ಇನ್ನೊಬ್ಬ ಇರ್ತಾನೆ. ಅವನದು ಡಿಫ್ರೆಂಟ್ ಲವ್ ಸ್ಟೋರಿ ಇದೆ, ಅದು ಹೇಳ್ತೀನಿ. ನಾನು ಹೇಳಿದ್ದೇನೋ ಏನೋ ಗೊತ್ತಿಲ್ಲ. ಒಂದು ಹುಡುಗ ಅಂದ್ರಲ್ಲಿ ನವೀನ್ದು ಹಿಂದೆ ಏನಾದರೂ ಒಂದು ಕತೆ ಮಾಡಿದ್ವಿ ಸರ್. ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಹುಡುಗಿ ಜೈಲಲ್ಲಿ ಕೂತ್ಕೊಂಡೆ ಲವ್ ಮಾಡಿದ್ನಲ್ಲ, ಅದ್ರದ್ದು ಕತೆ ಬರುತ್ತಿದ್ರಲ್ಲಿ. ಅವರು ಈ ಒಳಗಡೆ ಇರ್ತಾರೆ. ಇದ್ದಾದ್ಮೇಲೆ ಏನಾಗುತ್ತೆ, ಇವರೆಲ್ಲ ಈ ಕೇಸ್ಗಳಲ್ಲೆಲ್ಲ ಅರೆಸ್ಟ್ ಆಗಿ ಒಳಗೆ ಹೋಗ್ತಾರೆ, ಈ ಸೆಕೆಂಡ್ ಹ್ಯಾಂಡ್ ಲೆಫ್ಟಿನೆಂಟ್ಗಳೆಲ್ಲ. ಈ ಟೋಟಲ್ ಒಳಗಡೆ ಇದ್ದಂಥ ಟೀಮವರೆಲ್ಲ ಒಬ್ಬೊಬ್ಬರಾಗೆ ಎಲ್ರಿಗೂ ಬೇಲಾಗಿ ಈಚೆ ಬರ್ತಾರೆ. ಜೈಲಲ್ಲಿ ಇರಬೇಕಾದಂಥ ಸಮಯದಲ್ಲೇ, ಜೈಲಲ್ಲಿ ಇರಬೇಕಾದಾಗಲೇ ಒಬ್ಬ ಗಂಗಾ ಅಲಿಯಾಸ್ ಕುಳ್ಳಿ ಅಂತಿರ್ತಾನೆ, ಅಲ್ಲಿ ಅವನು ಹನುಮಂತ ನಗರದವನು. ಅವನು ಮೆಟಡೋರ್ ಡ್ರೈವರ್ ಆ್ಯಕ್ಚುಲಿ ಬಂದವನು ಬೇಸಿಕಲಿ. ಅದಾದಮೇಲೆ ಮೆಟಡೋರ್ ಡ್ರೈವರ್ ಕೆಲಸ ಮಾಡ್ತಾ ಇರಬೇಕಾದಾಗ ಏನಾಯಿತು, ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡಿಕೊಂಡು, ಆಮೇಲೆ ಲೇಟ್ರಾಗೆ ಒಂದಷ್ಟು STD ಬೂತ್ಗಳು ಇಟ್ಕೊಂಡು, ಅದಾದಮೇಲೆ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಒಂದು ಸ್ವಲ್ಪ ಕೈಗೆ ಕಡಗ ಕಪ್ಪ ಇವೆಲ್ಲ ಸ್ವಲ್ಪ ಇವು 5 ಬೆರಳಿಗೆ ಇವೆಲ್ಲ ಬಂದಿತ್ತು ಅವನಿಗಾಗಲೇ. ಸ್ಟೇಜ್ ಗಂಗಾ ಅಲಿಯಾಸ್ ಕುಳ್ಳಿ ಅಂದ್ಬಿಟ್ಟು ಅಂತ. ಇವನು ಚೆನ್ನಾಗಿದ್ದ, ಒಳ್ಳೆ ಹಣಕಾಸಿನಲ್ಲಿ ಎಲ್ಲ ಸ್ವಲ್ಪ ಎಲ್ಲ ಬಡ್ಡಿ ಕೊಡುವಂಥದ್ದು, ಆಮೇಲೆ ವ್ಯವಹಾರ ಸೈಟ್ಗಳದು, ಆಮೇಲೆ ಇದೆಲ್ಲ ಇರುವಂಥದ್ದು. ಏನಾಗಿತ್ತು, ಕಡೆ ಇವನು 2-3 ಹುಡುಗರ ಕಡೆಯಿಂದ ಕಳಿಸಿದ್ದ, ಕುಳ್ಳಿ ಕರೆಸಿ ಜೈಲ್ ಹತ್ರ ಕುಳ್ಳಿ ಕರೆಸಿ ಅಂತ ಆಗಲೇ ಸೈಕಲ್ ಫುಲ್ ಟೀಮು ಜೈಲಿಗೆ. ಆವಾಗ ಇವನು ಸ್ವಲ್ಪ ಬೇರೆ ಕಡೆಗೂ ಇಂಡೈರೆಕ್ಟಾಗಿ ಇನ್ನೊಂದು ಗ್ಯಾಂಗ್ಗಳೆಲ್ಲ ಇದ್ವಲ್ಲ, ಅವ್ರ ಗ್ಯಾಂಗ್ಗಳ ಜೊತೆನೂ ಇವ್ನಿಗೆ ಸಪೋರ್ಟ್ ಇತ್ತು. ಅವರೆಲ್ಲ ತಲೆ ಏನು ಕಟ್ಸ್ಕೋಬೇಡ, ಹಂಗೇನಾರ ನಾವಿದ್ದೀವಿ, ನೀವೇನು ಚಿಂತೆ ಮಾಡ್ಕೋಬೇಡ, ಯಾವನು ಕರಗಿರಿದ್ರೆ ಹತ್ರಕ್ಕೆ ಹೋಗ್ಬೇಡ ಅಂತೇಳಿ ಇವ್ನಿಗೆ ಇಂಡೈರೆಕ್ಟಾಗಿ ಒಂದು ಥ್ರೆಟ್ ಹಾಕ್ಬಿಟ್ಟಿದ್ರು ಈ ಕುಳ್ಳಿಗೆ.
ಅದಕ್ಕೇನು ಮಾಡಿದೆ, ಅವನು ಹೋಗಲಿಲ್ಲ. 2-3 ಸಾರಿ ಕರೆದ್ರು, ಜೈಲಿಗೆ ಹೋಗಲಿಲ್ಲ, ಏನೂ ಅಲ್ಲಿ ಹೋಗಿ ನೋಡ್ಕೊಳ್ಳಿಲ್ಲ. ಆವಾಗ ಅಲ್ಲೇ ಒಂದು ಸಾರಿ ಇವನಿಗೆ ರೋಪು ಹಾಕಿದ್ದಾರೆ ಒಳಗಡೆಯಿಂದ ಫೋನಲ್ಲಿ, ಇವನಿಗೆ ಕುಳ್ಳಿಗೆ. ಅವನು ಕಂಪ್ಲೇಂಟು ಕೊಟ್ಟಿದ್ದಾನೆ ಇದರಲ್ಲಿ ಗಿರಿನಗರ ಪೊಲೀಸ್ ಸ್ಟೇಷನಲ್ಲಿ. ಈ ಥರ ಸೈಕಲ್ ರವಿ ಇವರೆಲ್ಲ ನನಗೆ ಎದುರಿಸ್ತಾ ಇದ್ದಾರೆ, ದುಡ್ಡು ತಗೊಬಂದು ಕೊಡು, ಇಲ್ಲಾಂದರೆ ಹೊಡೆದಾಕ್ಬಿಡ್ತೀವಿ, ಒಂದು ವಾರದಲ್ಲಿ ಮುಗಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ಕಂಪ್ಲೇಂಟು ಕೊಟ್ಟಿದ್ದಾನೆ ಇವನು ಹೋಗ್ಬಿಟ್ಟು. ಆಮೇಲೆ ಕಂಪ್ಲೇಂಟ್ ಕೊಟ್ಟ, ಆಯಿತು ಪೊಲೀಸವ್ರು ನೋಡ್ಕೊಳ್ತಾರೆ, ಇನ್ನೇನು ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟ. ಪೊಲೀಸವ್ರು ಏನು ನೋಡ್ಕೋತಾರೆ, ಏನು ನೋಡ್ಕೊಳಕ್ಕಾಗಲ್ವಲ್ಲ. ಕೊಟ್ಟಿರ್ತಾನೆ ಕಂಪ್ಲೇಂಟ್ನ. ಇವರೆಲ್ಲ ಆಚೆ ಬಂದ್ಬಿಟ್ಟು ಅವ್ರು ಆಗಲೇ ಇವರೆಲ್ಲ ಆಗಲೇ ಅವರೇ ಜೈಲಲ್ಲಿ ಇದ್ರಲ್ಲ, ಅವಾಗ ಹೋಗಿ ಒಂದು ಎಕ್ಸಸೈಸ್ ಮಾಡಬೇಕಲ್ಲ, ಏನು ಅವ್ನಿಗೆಲ್ಲ ಎದುರಿಸ್ತಾ ಇದೆಯಂತೆ ಹಾಗೆ ಹೀಗೆ ಅಂತ ಭಯ ಬರುತ್ತೆ. ಇಲ್ಲಾಂದರೆ ಬಿಡ ಯಾರಿಗೆ ಬೇಕಾದರೂ ಈ ಥರ ಮಾಡ್ಬೋದು, ಎದುರಿಸ್ಬೋದು ಜೈಲಲ್ಲಿ ಕೂತ್ಕೊಂಡು ಅನ್ನುವಂಥದ್ದು ಬೆಳೆಸ್ಕೊಬಿಡ್ತಾರೆ. ಅದು ಈಚೆ ಬಂದ್ರಲ್ಲ, ಬಂದಾಗ ಏನಾಗೋಯ್ತು, ಆಚೆ ಬಂದರು, ಕರ್ಸ್ಕೊಂಡ್ರು ಇವ್ರನ್ನ ಒಂದು ಕಡೆ, ಗಂಗನ್ನ ಕರ್ಸ್ಕೊಂಡಾದ್ಮೇಲೆ ಹಿಡ್ಕೊಂಡು ಎತ್ಕೊಂಡು ಹೋದರು ಅವನ್ನ. ಎಲ್ಲಿಗೆ? ಬಿಡಿ ಕಾಲೋನಿ ಬರುತ್ತೆ ಕೆಂಗೇರಿ ಹತ್ರ, ಅಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಇವ್ರದ್ದು ಪ್ರಾಪರ್ಟಿ ಜಾಗ ಇದೆ, ಒಂದಷ್ಟು ಜಾಗದ ಒಂದು ಮನೆ ಇತ್ತಲ್ಲಿ. ಅಲ್ಲಿಗೆ ಹೋದಾಗ ಅಲ್ಲಿ ಹೋಗಿ ಸೇರ್ಕೊಬಿಡೋರು ಎಲ್ಲ ಫುಲ್ಲು ಅವ್ರು ಪೂರ್ತಿ. ಅಲ್ಲಿಗೆ ತಗೊಂಡು ಹುಡುಗರು ಹೋಗಿದ್ದಾರೆ, ಇವನ ಕಡೆ ಹುಡುಗರುಗಳೆಲ್ಲ. ಆಮೇಲೆ ಕೇಳಿದ್ದಾರೆ, ಏನು ನೀನು ನಾವೇನು ಕಷ್ಟದಲ್ಲಿರ್ತೀವಿ, ಜೈಲಲ್ಲಿದ್ದಾಗ ನೀನು ಕರೆದ್ರೂ ನೀನು ಬರೋದಿಲ್ಲ, ಇಷ್ಟೊಂದು ಹುಡುಗರುಗಳು ಹೇಳಿದ್ದಾರೆ, ಫೋನ್ ಮಾಡಿ ಹೇಳಿದ್ದೀನಿ, ನೀನು ಕಂಪ್ಲೇಂಟ್ ಕೊಡ್ತೀಯ ಹೋಗ್ಬಿಟ್ಟು ಪೊಲೀಸ್ನವ್ರಿಗೆ, ಅಷ್ಟು ಧೈರ್ಯ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡುವಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ನನ್ನ ನೆನ್ನೆ ಮೊನ್ನೆ ನೀನು ಆಟೋ ರಿಕ್ಷಾ ಓಡಿಸ್ಕೊಂಡಿದ್ದೆ, ಇವನು ಸೈಕಲ್ ರಿಪೇರಿ ಮಾಡ್ತಿದ್ದು ಇವನು ಹೇಳ್ಕೊಳ್ಳಲ್ಲ, ಅವ್ನಿಗೆ ಹೇಳೋದು. ನೆನ್ನೆ ಮೊನ್ನೆ ನೀನು ಮೆಟ್ರೋರ್ ಡ್ರೈವರು, ಈಗ ಏನೋ ಒಂದಷ್ಟು ಕಾಸು ಸಿಕ್ಬಿಡ್ತು ಅಂದ್ಬಿಟ್ಟು ಅಂತ ನೀನು ಅವ್ರಿವ್ರ ಜೊತೆ ನೀನು ಏನೇ ನಕ್ರ ಮಾಡ್ತಾ ಇದೀಯ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಮಾಡ್ತೀಯ, ಚೆನ್ನಾಗಿ ಹಿಡ್ಕೊಂಡು ಹೊಡೆದು ಬಿಡ್ತಾರೆ. ರವಿನೇ ಇರ್ತಾನೆ ಅದರಲ್ಲಿ, ರವಿನೂ ಇರ್ತಾನೆ, ಅವ್ರಿಗೆಲ್ಲ ಫುಲ್ ಟೀಮು. ರವಿ, ಆಮೇಲೆ ಅವನು ಮಂಜುನಾಥ, ಅಲ್ಲಿ ಇವರೆಲ್ಲ ಪೂರು, ಜಾಂಟಿ, ಬೇಕ್ರಿ, ರಾಜೇಂದ್ರ, ಕರಿಯ, ಇವರೆಲ್ಲ ಫುಲ್ ಟೀಮ್ ಕಂಪ್ಲೀಟ್ ಇರ್ತಾರೆ. ಎ ಕ್ಲಾಸ್ನವ್ರು ಯಾರು ಪಂಚಪಾಂಡವ್ರು ಇರ್ತಾರಲ್ಲ, ಇವ್ರು ಪೂರ್ತಿ ಇರ್ತಾರೆ ಕಂಪ್ಲೀಟು. ಆಮೇಲೆ ಚೆನ್ನಾಗಿ ಹೊಡೆದ್ಬಿಟ್ಟು, ನೋಡು ನಮಗೆ 2 ದಿವಸ ಟೈಮ್ ಕೊಡ್ತೀನಿ, ನೀನು ನಮಗೆ 10 ಲಕ್ಷ ರೂಪಾಯಿ ತಂದುಕೊಡ್ಬೇಕು, ಇಲ್ಲ ಅಂತಂದರೆ ಹಿಂಗೆ ಬಿಟ್ಟು ಕಳಿಸಲ್ಲ ನಾವು, ನೀನು ಕಟ್ ಮಾಡಿಬಿಟ್ಟು ಪೀಸ್ ಮಾಡಿ ಮೂಟೆ ಕಟ್ಟಿ ತಗೊಂಡೋಗ್ಬಿಟ್ಟು ಕೆಂಗೇರಿ ಮೋರಿಗೆ ಬಿಟ್ಬಿಡ್ತೀವಿ, ಹೇಳಿದ್ದೀವಿ ನಿನಗೆ ಇವತ್ತಿಂದ ಸ್ಟಾರ್ಟು ನಿನ್ನ ಟೈಮು, ನೀನು ಇನ್ನೊಂದು ಸರಿ ಕೇಳಲ್ಲ ನಾವು, ನಮಗೆ ನಾನು ಹೇಳ್ತೀನಿ, ನಮಗೆ ನಮ್ಮ ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಫೋನ್ ಹೊಡಿಬೇಕಷ್ಟೇ, ನೀನು ಬನ್ನಿ ಸರ್ ಅಂದ್ಬಿಟ್ಟು, ಇಲ್ಲಾಂದರೆ ನೀವು ಮುಗಿಸ್ಬಿಡ್ತೀವಿ ಅಂತೇಳಿ ಎದುರಿಸ್ಬಿಟ್ಟು ಚೆನ್ನಾಗಿ ಹೊಡೆದು ಇಲ್ಲೆಲ್ಲ ಮುಖ ಎಲ್ಲ ಹೊಡೆದು ಕಳಿಸ್ಬಿಟ್ಟಿರ್ತಾರೆ. ಸರಿ, ಅವ್ನು ಬರ್ತಾನೆ, ಬಂದಾದ್ಮೇಲೆ ಮನೇಲೇ ಇದ್ಬಿಡ್ತಾನೆ ಅವನು 3-4-5 ದಿವಸ. ಅವನಿಗೆ ಶಾಕ್ ಆಗಿಬಿಡ್ತಲ್ಲ, ಈ ಥರ ಮಾಡಿಬಿಟ್ರಲ್ಲ ಅಂಥೇಳಿ, ಏನು ಮಾಡೋದೀಗ, ಯಾರಿಗೆ ಹೇಳೋದು ಏನು ಅಂತ ಅಂದ್ಬಿಟ್ಟು ಅಂತ. ಅವರ ಚಿಕ್ಕಮ್ಮನ ಮಗದೊಂದು ರಿಸೆಪ್ಷನ್ ಇರುತ್ತೆ ಇಲ್ಲಿ ನಮ್ಮ ಬ್ಯಾಟರನ್ಪುರ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ ನೋಡಿ, ಅದ್ರ ಎದುರುಗಡೆ ಒಂದು ಚೌಲ್ಟ್ರಿ ಇದೆ, ಅಲ್ಲೇನು ಎಡಗಡೆ ಸೈಡು, ಅಲ್ಲಿ ಒಂದು ರಿಸೆಪ್ಷನ್ಗೆ ಹೋಗ್ಬೇಕಾಗಿರ್ತದೆ. ಇವನು ಹೋದಾಗ ಕಣ್ಣೆಲ್ಲ ನೀಲಿ ಆಗಿಬಿಟ್ಟಿರ್ತದೆ ಎಲ್ಲ ಫುಲ್ಲು. ಆಮೇಲೆ ಕನ್ನಡಕ್ಕೆ ಹಾಕಿಬಿಟ್ಟಿರ್ತಾನೆ ಒಂಥರ ಏನು ಮಡ್ರ. ಆಮೇಲೆ ಇಲ್ಲೆಲ್ಲ ಏಟು ಬಿದ್ದಿರ್ತವೆ, ಸರಿಯಾಗಿ ಹೊಡೆದಿರ್ತಾರೆ, ಏಟು ಬಿದ್ದಿರೋದು ಗೊತ್ತಾಗ್ತದೆ, ಅದು ಪಕ್ಕ. ಸರಿ ಆಯಿತು, ಇದನ್ನೆಲ್ಲ ಹೋಗಲೇಬೇಕಾಯ್ತು. ಹೋದಾಗ ಎಲ್ಲ ಇಲ್ಲ ಮಡ್ರಾಸ್ ಸಹಿ ಆಗ್ಬಿಟ್ಟೈತೆ, ಅದಕ್ಕೆ ಕನ್ನಡಕ ಒಂಥರ ಕಪ್ ಗ್ಲಾಸ್ ಹಾಕ್ಕೊಂಡಿದ್ದಂತೆ ಇವನು. ಒಳ್ಳೆ ಡಾಕು ಇದ್ದಂಗೆ ಕಾಣಿಸ್ತಾನೆ ಅವನು, ಒಳ್ಳೆ ಸರಿಯಾದ ಪರ್ಸನಾಲಿಟಿ ಇದ್ದಂಗಿದ್ದ ಅವನು, ಒಂಥರ ಗುಂಗುರು ಕೂದಲು ಫುಲ್ಲೆಲ್ಲ ಪೂರ್ತಿ. ಹಾಗಾಗಿ ನೋಡ್ತಾರೆ, ಏನು ಏಟು ಬಿದ್ದಿದೆ ಕಣವನಿಗೆ, ಸುಮ್ಮನೆ ಅವನು ಹೇಳ್ತಾ ಇದ್ದಾನೆ, ಎಲ್ಲ ನೋಡಿ ಇಲ್ಲೆಲ್ಲ ಇದೆಲ್ಲ ಇದಾಗ್ಬಿಟ್ಟಿದೆ, ಪೂರಾ ಹೊಡೆದಾಕ್ಬಿಟ್ಟಿದ್ದಾರೆ ಅಂದ್ಕೊಂಡು ಅವರವರೇ ಮಾತಾಡ್ಕೊಂಡಿದ್ದಾರೆ. ಅದಾದಮೇಲೆ ಊಟ ಕೂತ್ಕೊಂಡಿದ್ದಾರಲ್ಲ, ಊಟಕ್ಕೆ ಕೂತ್ಕೊಂಡು ಯಾರು ಹಿಂಗೆ ಹೊಡೆದಾಕ್ಬಿಟ್ಟು ಮುಖ ಮುಷ್ಟಿ ಎಲ್ಲ ಊದಿಸ್ಬಿಟ್ಟವ್ರಲ್ಲ ಅಂತ ಚಿರೋಟಿ ಹಾಕ್ಕೊಂಡು ಹೋಗ್ತಿದ್ರಲ್ಲ, ಊಟ ಎಲ್ಲ ಹಾಕ್ಕೊಂಡು ಹೋಗ್ತಿದ್ರಲ್ಲ ಅವರು, ಇವ್ನು ಗೊತ್ತಿರೋರಂಗೆ ಅಂದ್ಬಿಟ್ರು ಅವನಿಗೆ. ಮಕ್ಕಳು ಗೊತ್ತಾಗೋಯ್ತಲ್ಲ ನನ್ನ ಒಂದು ಇದೆಲ್ಲ ಅಂದ್ಬಿಟ್ಟು ಇರೋದು ಮನೆಯವರು ಅಲ್ಲಿದ್ದವ್ರಿಗೆಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಅಲ್ಲ ಅವನು, ಆ ಮದುವೆನಲ್ಲಿ ಹೋಗಿದ್ದವನು ಇವನೇ. ಎಲ್ರಿಗೂ ಅದೊಂದು ಗೊತ್ತಾಗ್ಬಿಡ್ತದೆ, ಯಾರೋ ಹೊಡೆದ್ಬಿಟ್ಟವ್ರು ಇವನಿಗೆ, ಕುಳ್ಳಿಗೆ ಸರಿಯಾಗಿ ಹೊಡೆದ್ಬಿಟ್ಟಿದ್ದಾರೆ, ರಿಪೇರಿ ಮಾಡಿಬಿಟ್ಟವ್ರೆ ಹಾಗೆ ಹೀಗೆ ಅನ್ನುವಂಥದ್ದು ಎಲ್ಲರಿಗೂ ಪ್ರಚಾರ ಆಗ್ಬಿಡ್ತದೆ, ಒಂಥರ ಅವಮಾನ ಆಗ್ಬಿಡ್ತದೆ ಇವನಿಗೆ. ಅದಾದಮೇಲೆ ಏನೋ ಮಾತಾಡ್ಕೊಂಡು ನಿಭಾಯಿಸ್ಕೊಂಡು ಬಂದವನು, ಮನೆಗೆ ಬಂದವನೇ ಇವ್ನು ಹೆಂಡ್ತಿ ಕೇಳೋಳೆ, ಏನು ರೀ ಇದು, ಯಾಕೆ ಇದು? ಹೌದು ನಿಮಗೆಲ್ಲ ಏಟು ಬಿದ್ದದೆ, ಗೊತ್ತಾಗ್ತದೆ, ನೀವೇನು ಇದು ಬಂದಿದೆ ಅಂತ. ನೀವು ಅಲ್ಲಿ ನೋಡಿದ್ರೆ 2 ದಿವಸ ಇರಲಿಲ್ಲ, ಎಲ್ಲೋ ಹೊಟ್ಟೋಗ್ಬಿಟ್ಟಿದೆ, ಒಂದು 5 ದಿವಸ ಎಲ್ಲೋ ನೋಡಿದ್ರೆ ಇದು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಹೇಳಿದ್ರಿ, ನನ್ನ ಲೆಕ್ಕ ಯಾರೋ ಏನೋ ಮಾಡಿದರೆ ಹೇಳ್ತಾ ಇಲ್ಲ ಅಂತ ಹೆಂಡ್ತಿ ಕೇಳಿದ್ದಾಳೆ ಅವಳು. ಆಮೇಲೆ ಹೆಂಡ್ತಿಗೇನು ಹೇಳಿಲ್ಲ. ಆಮೇಲೆ ಒಂದು ಫೋನ್ ಬಂದಿದೆ, ಯಾರೋ ಫೋನ್ ಬಂತು, ಇಮಿಡಿಯೇಟಾಗಿ ಆಚೆ ಹೊರಗಡೆ ಹೊರಟ್ಬಿಟ್ಟವನೇ. ಹೊರಟಾದ್ಮೇಲೆ ಸಾಯಂಕಾಲ ರಾತ್ರಿನೂ ಬರಲಿಲ್ಲ, ಫೋನು ಸ್ವಿಚ್ ಆಫ್ ಆಗಿಬಿಡ್ತು. ಆಮೇಲೆ ಇವನ ಹೆಂಡ್ತಿ ಅವರ ತಮ್ಮ ಇದ್ದ ಒಬ್ಬ ರವಿ ಅಂದ್ಬಿಟ್ಟು ಅಂತ, ರವಿಗೆ ಕರೆದ್ಬಿಟ್ಟು, ನೋಡಿ ಹೀಗೆ ನಿಮ್ಮ ಭಾವ ಫೋನು ಸ್ವಿಚ್ ಆಫ್ ಮಾಡ್ಕೊಬಿಟ್ಟವ್ರೆ,
ಎಲ್ಲೋ ಮೊನ್ನೆ ಎಲ್ಲ ಏನೋ ಈ ಥರ ಎಲ್ಲ ಆಗಿತ್ತು, ಮತ್ತು ಇವತ್ತೇ ಏನೋ ಮತ್ತೇನಾರು ಯಾರಿಗೂ ಸಿಗಾಕಬಿಟ್ಟಿರ್ಬೋದು ಅಂದ್ಬಿಟ್ಟು ಆ ರವಿಗೆ ತಮ್ಮನಿಗೆ ಹೇಳ್ತಾಳೆ. ಯಾರು ರವಿ ಅಂದರೆ? ರವಿ ಅಂದರೆ ಇವಳು ತಮ್ಮ, ಇವನು ಬಾಮೈದ. ಓಕೆ ಓಕೆ. ಕರೆದ್ಬಿಟ್ಟು ಅವನು ಇಲ್ಲಿಂದ ಅಲ್ಲೋಗಿ ಈ ಹುಡುಗ ಇದ್ದಾನಲ್ಲ ಇವನು ಈ ಅದರ್ ಸೈಡ್ ಪಾರ್ಟಿಗಳಿದ್ರಲ್ಲ ಯಾರು ಲಿಂಗನ ಕಡೆ ಹುಡುಗರುಗಳು ಅವ್ರಿಗೆ ಇವ್ರಿಗೆಲ್ಲ ಕಾಂಟ್ಯಾಕ್ಟ್ ಇತ್ತಲ್ಲ ಅವ್ನಿಗೆ ಹೇಳ್ತಾನೆ ಹಿಂಗೆ ಕುಳ್ಳಿ ಕಾಣಿಸ್ತಾ ಇಲ್ಲ, ಅದೇನೋ 3-4 ದಿವಸದಿಂದ ಬೇರೆ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದ್ಬಿಟ್ಟಿದ್ರಂತೆ, ಯಾರು ಹೊಡೆದವ್ರೆ ಅಂತ ಗೊತ್ತಿಲ್ಲ, ಕಣ್ಣು ಗಿಣ್ಣೆಲ್ಲ ಊದ್ಕೊಬಿಟ್ಟಿತ್ತು, ಕಪ್ಪು ಕನ್ನಡಕ್ಕೆ ಹಾಕ್ಕೊಂಡಿದ್ದ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಹೌದಲ್ಲ ಹಂಗೇನಾರದ ನಮ್ಗೆ ಹೇಳ್ಬೇಕಲ್ಲ, ಅವನು ನಮ್ಗೆ ಹೇಳ್ದೆ ಹಿಂಗೆ ಅವನು ಇರ್ತಾನೆ ಹೇಳ್ತಾನಲ್ಲ, ಇಲ್ಲ ಕಂಪ್ಲೇಂಟ್ ಕೊಟ್ಟಿದ್ದ ಆ ವಿಚಾರದಲ್ಲೇ, ಇಲ್ಲ ಹಿಂಗೆ ಹೊಡೆದವ್ರೆ ಅಂದರೆ ಹೇಳಲ್ವ ಅವನು, ಅದೆಲ್ಲ ಸುಳ್ಳು ಕಣೋ, ಹಿಂಗೆ ನಮಗೆ ಗ್ಯಾರಂಟಿ ಹೇಳುವ ಫೋನ್ ಮಾಡಿದ್ರು, ಇಲ್ಲ ನಮ್ಮ ಹತ್ರ ಬಂದು ಹೇಳ್ತಿದ್ದ, ಹಂಗೇನೂ ಆಗಿರಲ್ಲ, ನೋಡಿ ನೋಡ್ಕೊಂಡು ನಂಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಬಿಡ್ತಾರೆ. ಅದಾದಮೇಲೆ ಏನಾಗುತ್ತೆ ಅವನಿಗೆ ಎಲ್ಲಿಂದನೋ ಅವ್ನು ಫೋನ್ ಬರ್ತದೆ, ಯಾರು ಈ ಲಿಂಗನ ಹುಡುಗನಿಗೆ, ಅವನ ಹತ್ರ ಫೋನ್ ಇರುತ್ತಲ್ಲ ತೊಗೊಂಡು ಅವ್ನು ಫೋನ್ ಹೊಡಿತಾನೆ ಅವನಿಗೆ. ಅವ್ನು ಹೊಡೆದಂಗೆ ಏನಪ್ಪ ಏನು ಸಮಾಚಾರ, ಅವನು ಅವ್ರ ಕಡೆ ಹುಡುಗರುಗಳು ಇವನ್ ಫೋನಿಂದಾನೆ, ಗಂಗನ್ ಫೋನಿಂದಾನೆ, ಕುಳ್ಳಿ ಫೋನಿಂದಾನೆ ಈ ಲಿಂಗನ ಫೋನ್ ಹುಡುಗರು ಇದ್ದಾರಲ್ಲ ಅವ್ರಿಗೂ ಫೋನ್ ಹೊಡಿತಾನೆ. ಯಾರು ಹೊಡಿತಾರ ಫೋನ್? ಆ ಕಡೆ ಆ ಗ್ಯಾಂಗ್ನವರು. ನೋಡೋಣ ಯಾರು ಏನು ಸಮಾಚಾರ ಇವನ್ನೆಲ್ಲ, ಇಲ್ಲ ನಾನು ಯಾರು ನಂಬರ್ ಇಟ್ಕೊಂಡಿಲ್ಲ, ಕೇಳಿರ್ತಾರೆ ಇದ್ಯಾರ ನಂಬರು ಇದ್ಯಾರ ನಂಬರು ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಎತ್ಕೋಗ್ಬಿಟ್ಟವ್ರೆ, ಎತ್ಕೊಂಡು ಹೋಗ್ಬಿಟ್ಟು ಇದ್ಯಾರ ನಂಬರು ನಾನು ಇಲ್ಲ, ನಾನು ಅವ್ರ ಕಡೆ ಇಲ್ಲ, ನಾನು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಚೆಕ್ ಮಾಡ್ತಾ ಇದ್ನಲ್ಲ, ಟಕ್ ಅಂತ ಈ ನಂಬರ್ ಕೊಡ್ತ ತಕ್ಷಣ ಇವನಿಗೆ ಬಂದ್ಬಿಡ್ತದೆ. ಇವನಿಗೆ ಕೇಳ ಯಾರು ಇವನು ಗೊತ್ತಿಲ್ವಾ, ನನ್ನ ಮಗನೇ ನಮಗೆ ಗೊತ್ತು ಇವನು ಯಾರು ಅಂದ್ಬಿಟ್ಟು ಅಂತ, ನಮಗೆ ಹೇಳ್ತೀವಿ ಯಾರೂ ಇಲ್ಲ ಹಾಗೆ ಹೀಗೆ, ಫೋನ್ ಒಬ್ರದ್ದು ಇಟ್ಕೊಂಡಿಲ್ಲ ನಾನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟದಂತೆ ಚೆನ್ನಾಗಿ ಹೊಡೆದಿದ್ದೆ ಅಲ್ಲೇ ಹಾಕಿ ಹರ್ರಿ ತದಕ್ಬಿಟ್ಟು ಸಿಕ್ಕಾಬಟ್ಟೆ ಹೊಡೆದು ಆಮೇಲೆ ಹೊಡೆದು ಎಲ್ಲ ನನ್ನ ಮಗನಿಗೆ ನಮಗೆ ಆಟ ಆಡ್ತೀಯ ನೀನು, ನನ್ನ ಮಗನೇ ನೀನು ಅಂದ್ಬಿಟ್ಟು ಅಲ್ಲೇ ಹೊಡೆದಾಗ ಮರ್ಡರ್ ಮಾಡಿ ಬಿಸಾಕ್ಬಿಡ್ತಾರೆ, ಅಲ್ಲೇ ಹೊಡೆದು ಇದರಲ್ಲೇ ಶೆಡ್ಡಲ್ಲೇ ಕೆಲಸ ಮುಗಿಸ್ಬಿಡ್ತಾರೆ ಫುಲ್ಲು. ಅದಾದಮೇಲೆ ಅಲ್ಲೇ ಅವನ್ನ ಹಿಂದ್ಗಡೆ ಡಿಕ್ಕಿಗೆ ಹಾಕ್ಕೊಂಡು ಎತ್ತಾಕೊಂಡು ಬಂದು ನಮ್ಮ ಯಾವುದು ಇದರ ಹತ್ರ ತಂದು ಬಿಸಾಕ್ತಾರೆ. ಬಿಡದಿಯಿಂದ ಸ್ವಲ್ಪ ಮುಂದೆ ಬಂದರೆ ಒಳಗಡೆ ಒಂದು ಊರು ಬರುತ್ತೆ ಸಂಧಿಗೆ ಹೋದಾಗ, ಅಲ್ಲಿ ತಂದು ಬಿಸಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅದಾದಮೇಲೆ ಏನಾಗೋಯ್ತದೆ ಇವರೆಲ್ಲ ಹುಡ್ಕಾಡೋಕೆ ಶುರು ಮಾಡ್ತಾರೆ ಮನೆಯವರೆಲ್ಲ, ಎಲ್ಲೋದ ಏನು ಅಂತ. ಆಮೇಲೆ ಸಬ್ಸಿಕ್ವೆಂಟಾಗಿ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾಗ್ತದೆ, ಬಟ್ ಹೊಡೆದಿರೋ ಯಾರು ಅಂತ ಗೊತ್ತಾಗ್ತದೆ, ಮರ್ಡರ್ ಮಾಡಿದವ್ರು ಯಾರು ಅಂತೇಳಿ ಅಂತ ಗೊತ್ತಾಗೋಯ್ತದೆ ಪೂರ್ತಿ. ಆಮೇಲೆ ಈ ಥರ ಎತ್ತಾಕೊಂಡು ಕಿಡ್ನ್ಯಾಪ್ ಮಾಡಿ ಅವನಿಗೆ ಸ್ವಲ್ಪ ಒಂಚೂರು ಪೊಲಿಟಿಕಲ್ ಕಾಂಟ್ಯಾಕ್ಟ್ ಇರ್ತದೆ ಕುಳ್ಳಿಗೆ ಆ ಭಾಗದಲ್ಲಿ, ಒಂದು ಸ್ವಲ್ಪ ಎಲೆಕ್ಷನ್ನು ಅದು ಇದು ಮಾಡೋದು, ಒಂದು ಸ್ವಲ್ಪ ಅಲ್ಲಿರ್ತಕ್ಕಂಥ ಲೀಡ್ರ್ಗಳ ಜೊತೆ ಎಲ್ಲ ಓಡಾಡಿಕೊಂಡು ಒಂದು ಸ್ವಲ್ಪ ಒಂದು ಸಣ್ಣದೊಂದು ಲೀಡ್ರ್ ಆಗಿರ್ತಾನೆ ಅವನು. ಅದರಿಂದ ಏನಾಗುತ್ತೆ ಒಂದು ಸ್ವಲ್ಪ ಪೊಲೀಸರುಗಳ ಮೇಲೆ ಒಂದು ಸ್ವಲ್ಪ ಪ್ರೆಷರ್ ಬರುವಂಥದ್ದು, ಮತ್ತು ಲೀಡ್ರ್ಗಳು ಕಾಂಟ್ಯಾಕ್ಟ್ ಮಾಡಿ ಅವನು ಒಳ್ಳೆಯವನಿದ್ದಾರೆ, ಅವ್ನು ನನ್ನ ಮಕ್ಕಳುಗಳು ಬಿಡಬೇಡಿ ಹಾಗೆ ಹೀಗೆ. ಆಮೇಲೆ ಇನ್ನೊಂದೇನು ಅಂದರೆ ಸೈಕಲ್ ರವಿ ಮಾಡಿದ್ದಾನೆ ಅವ್ರು ಗುಂಪು ಮಾಡೋರು ಅಂದರೆ ಹಿಂದೆ ಸರಿದು ಬಿಡ್ತಾರೆ ನಮ್ಮ ಈ ಭಾಗದ ಲೀಡ್ರ್ಗಳಾಗ. ಯಾಕೆ ಅಂದರೆ ಸಪೋರ್ಟೇ ಮಾಡಲ್ಲ, ಅವ್ರಿಗೂ ಬೇಕಲ್ಲ, ಬರೀ ಅಂಥ ಕೆಲಸವೇ ಅವರು ಮಾಡ್ತಾರಲ್ವ, ಇವ್ರು ಸಪೋರ್ಟ್ಗಳು ಬೇಕಲ್ಲ, ಯಾರನ್ನೂ ಎದುರಾಕೊಳ್ಳಲ್ರು, ಲಿಂಗನೂ ಹಾಕ್ಕೊಳ್ಳೋರು, ಪರದಮ್ಮನೂ ಹಾಕ್ಕೊಳ್ಳೋರು, ಸೈಕಲ್ ರವಿನೂ ಹಾಕ್ಕೊಳ್ಳಲ್ರು. ನಾವು ನೋಡಿದ ಪ್ರಕಾರ ನಡೀತಾ ಇದ್ದಂಥದ್ದು. ಅದಾದಮೇಲೆ ಏನಾಗೋಗುತ್ತೆ, ಪಾಪ ಅವನು ಹೋಗ್ಬಿಟ್ಟ, ಹೊಡೆದು ಬಿಸಾಕ್ಬಿಟ್ರು, ಗೊತ್ತಾಯಿತು ಎಲ್ಲ. ಆಮೇಲೆ ಹುಡ್ಕೋಕೆ ಶುರು ಮಾಡಬೇಕಲ್ಲ, ಎಲ್ಲೋದ್ರು ಏನು ಕತೆ ಅಂತ ಅಂದ್ಬಿಟ್ಟು ಅಂತ ಮತ್ತೆ ಸ್ಟಾರ್ಟು ಹುಡುಕಿ ನಾವು ಎಲ್ಲ ಕಡೆ ಎಲ್ಲರೂ ಹುಡುಕ್ತಾಯಿದ್ರು, ಸೌತ್ ಅವ್ರು ಹುಡುಕ್ತಾಯಿದ್ರು, CCB ಅವ್ರು ಹುಡುಕ್ತಾಯಿದ್ರು, ಪೂರ್ತಿ ನಾವು ಹುಡುಕ್ತಾಯಿದ್ವು. ನಾವೂ ಕಲಾಸ್ಪೇಳೆಗೆ ಬಂದೆ ವಾಪಸ್, ಮತ್ತೆ ಏನು CCBಯಿಂದ ಬಂದಲ್ಲ, ಆಗ ಎಲ್ಲ ಹುಡ್ಕೋಕೆ ಶುರು ಮಾಡಿದೆ, ಏನಾದರೂ ಮಾಡಿ ಮತ್ತೆ ಬಿಡೋದು ಬೇಡ, ನನ್ನ ಮಕ್ಕಳು ಸರಿಯಾಗಿ ಬ್ಯಾಟಿಂಗ್ ಮಾಡಬೇಕಲ್ಲ, ಅದು ಏನಾದರೂ ಆಗಲಿ, ಈ ಸಾರಿ ಮಾತ್ರ ಬಿಡೋದು ಬೇಡ, ಏನು ಇಷ್ಟೊಂದು ಮರ್ಡರ್ಗಳು ಮಾಡ್ಬಿಟ್ಟಲ್ಲ, ರೆಕಾರ್ಡ್ಸಲ್ಲಿ ಬಂದ್ಬಿಟ್ನಲ್ಲ ಫುಲ್ 4-5 ಆಗಲೇ ಬಂದ್ಬಿಟ್ಟವಲ್ಲ ಮರ್ಡರ್ಗಳು, ಏನಾದರೂ ಒಂದು ಗತಿ ಕಾಣಿಸ್ಬೇಕು ಅಂಥೇಳಿ ತುಂಬ ಕಮಿಷನರ್ಗೆಲ್ಲ ಇದಾಗಿ ಗೊತ್ತಾಗಿ ಜಾಯಿಂಟ್ ಕಮಿಷನರ್ ಮಾನಿಟ್ರ್ ಮಾಡ್ತಾಯಿದ್ರು. ಈ ನಮ್ಮ ಮಕ್ಕಳಿಗೆ ಏನಾದರೂ ಒಂದು ಈ ಸರ್ ಲಾಜಿಕಲ್ ಎಂಡ್ ಆಗಬೇಕು, ಇದು ಹೋಗಬಾರ್ದು, ಇದು ನೆಕ್ಸ್ಟ್ ಇದು ಅಮಾಯಕರುಗಳು ಹಿಂಗೆ ಮರ್ಡರ್ಗಳಾಗುವಂಥದ್ದು, ಈ ಥರ ಬಿಟ್ಬಿಟ್ರೆ ನೆಕ್ಸ್ಟ್ ಹಿಡಿತೀವಿ, ಜೈಲಿಗೆ ಬಿಡ್ತೀವಿ, ಇದೇ ಥರ ಆಗ್ತದೆ ಅಂತ ಈ ವಿಚಾರ ಗೊತ್ತಾಗ್ಬಿಡ್ತಾ ಅವನಿಗೆ. ಈ ಸಾರಂತೂ ನನಗೆ ಗ್ಯಾರಂಟಿ ನನ್ನ ಜೀವ ತೆಗೆದುಬಿಡ್ತಾರೆ ಇವರು 100ಕ್ಕೆ 100ರಷ್ಟು ಅಂತ ತಿಳ್ಕೊತಾನೆ. ಅವ್ರದ್ದೇ ಆದಂಥ ಇನ್ಫಾರ್ಮೆಂಟ್ ಪೊಲೀಸೆಲ್ಲ ಅವರೇ ಹೇಳ್ಬಿಡ್ತಾರೆ, ಓಡಾಡ್ತಾವ್ರಪ್ಪ ನಿನಗೆ 100% ಹೊಡಿತಾರೆ ನಿನಗೆ ಸರ್, ಗುಂಡು ಹೊಡಿತಾರೆ ಅಂತ ಅಂಥದ್ದು ನೆಟ್ವರ್ಕ್ ಇಟ್ಕೋತಾರೆ ನನ್ನ ಮಕ್ಕಳು. ನಮ್ಮವರೇ ಹೇಳ್ಬಿಡ್ತಾರೆ, ಕೆಲವು ಜನ ಇದ್ದವ್ರು ಇರ್ತಾರಲ್ಲ, ಕೆಲವು ಜನ ಹೇಳ್ಬಿಡ್ತಾರೆ ಅವ್ರು, ನೀವು ಎಲ್ಲೋದ್ರೂ ನನ್ನ ಮಗಂದು ಇದ್ದೇ ಇರ್ತಾರೆ ಈ ಥರದವರು. ಅವ್ರು ಇದೆಲ್ಲ ಮಧ್ಯೆ ಕೆಲಸ ಮಾಡ್ಬೇಕು ನಾವು ಭಾಳ ಹುಷಾರಾಗಿ. ಕರೆಕ್ಟ್. ಆಮೇಲೆ ಯಾವಾಗ ಗಾತ್ ತಕ್ಷಣ ಏನಾಗೋಯ್ತದೆ,
ಎಲ್ಲ ಡಿವೈಡ್ ಆಗಿಬಿಡ್ತಾರೆ, ಗುಂಪು ಸೇರಲ್ರು, ಎಲ್ಲ ಬೇರೆ 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 ಕಡೆ ಎಲ್ಲ ಸೇರ್ಕೊಬಿಟ್ಟು ಎಲ್ಲಿ ಹೋಗ್ಬಿಟ್ಟ ಅವನು, ಯಾವ ಕಡೆಗೆ ಹೋದ, ಎಲ್ಲೂ ಸದ್ದಿಲ್ಲ. ಯಾವ ಹುಡುಗರುಗಳು ನನ್ನ ಮಕ್ಕಳು ಇವ್ನ ಕಡೆಯವ್ರು ಒಬ್ಬರೂ ಇಲ್ಲ, ಪೂರ್ತಿ ಇದ್ದವರೇ ಸ್ಮಾಲ್ ಗ್ಯಾಂಗು ಗ್ರೂಪು, ಯಾರನ್ನ ಹಿಡ್ಕೊಬಂದು ಚೆಚ್ಚಿದ್ರು ಎಲ್ಲೂ ಇಲ್ಲ. ಆಮೇಲೆ ಕೊನೆಗೊಂದು ಸಾರಿ ಎಲ್ಲೋ ಬ್ಯಾಡ್ರಾಯನ್ಪುರದ ಕಡೆ ಉಳ್ಕೊಂಡಿದ್ದಾನೆ ಅಂತ ನಮಗೊಂದು ಇನ್ಫಾರ್ಮೇಷನ್ ಬರುತ್ತೆ, ಬ್ಯಾಡ್ರಾಯನ್ಪುರದ ಹತ್ರ. ಕೊನೆಗೆ ನಾನು ಅವ್ನ ಫೋನ್ ಇಂಟರ್ಸೆಪ್ಟ್ ಮಾಡ್ತೀನಿ ಆ್ಯಕ್ಚುಲಿ. ಅವನು ಇಂಟರ್ಸೆಪ್ಟ್ ಮಾಡಿಕೊಂಡು ಅವನು ಬರೀ ವ್ಯವಹಾರ ಮಾತ್ರ ಮಾತಾಡ್ತಾನೆ, ಇನ್ನೇನು ಮಾತಾಡಲ್ಲ. ಯಾವ ಜಾಗದಲ್ಲಿ ಇದ್ದೀನಿ, ಯಾರಿಗಾರು ಬಾ ಅಂತ ಹೇಳೋದು, ಇಂಥ ಅಡ್ರೆಸ್ಸಲ್ಲಿ ಇದ್ದೀನಿ ಅಂತ ಹೇಳೋದು, ಇಂಥ ಕಡೆ ಬಾ ನಾ ಬರ್ತೀನಿ, ಏನೂ ಮಾತಾಡಲ್ಲ. ಬ್ಯಾಡ್ರಾಯನ್ಪುರದಲ್ಲಿ ಒಂದು ಲೊಕೇಶನ್ ಅಷ್ಟೇ. ಸರಿ, ವಿ ಸ್ಟಾರ್ಟೆಡ್ ಟು ಸರ್ಚ್. ಆವಾಗ ಹುಡ್ಕೊಂಡು ಹೋದಾಗ ಬ್ಯಾಡ್ರಾಯನ್ಪುರ, ನಮ್ಮ ಮೈಸೂರು ಬ್ಯಾಡ್ರಾಯನ್ಪುರ ಅಲ್ಲ, ಅಲ್ಲಿ ಬ್ಯಾಡ್ರಾಯನ್ಪುರ, ಹೆಬ್ಬಾಳದ ಹತ್ರ ಸಾಕರ್ ನಗರ ಬರುತ್ತೆ ನೋಡಿ, ರೈಟ್ ಸೈಡಲ್ಲಿ. ಆಮೇಲೆ ಅಲ್ಲಿ ನಾವು 2 ದಿವಸ ಅಲ್ಲೇ ನಾವು ಇದರೊಳಗಡೆ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಇದೆಯಲ್ಲ, ಅದೊಂದು ಹೆಡ್ ಕ್ವಾರ್ಟರ್ ಮಾಡಿಕೊಂಡು ಒಳಗೆ ಹೋಗೋದು, ಅಲ್ಲೇ ಇರೋದು, ಪುನಃ ವಾಪಸ್ಸು ಎಲ್ಲಿ ಯಾವ ಗಾಡಿಗಳಿದ್ದಾವೆ ರಾತ್ರಿ ಹೊತ್ತು, ಹೀಗೆ 2-3 ದಿವಸ ವಿ ಸ್ಟಾರ್ಟೆಡ್ ಟು ಥರೋ ಸರ್ಚ್. ಬಟ್ ನಮಗೆ ಪಿನ್ ಪಾಯಿಂಟ್ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲಿ ಅದು ಏನು ಅಂದ್ಬಿಟ್ಟು ಗೊತ್ತಾಗ್ತಾ ಇಲ್ಲ ನಮಗೆ, ಯಾವ ಮನೇಲಿ ಅವನೇ ಏನು ಅನ್ನುವಂಥದ್ದು. ಅವಾಗ ಅಷ್ಟು ಒಂದು ಸ್ವಲ್ಪ ಇನ್ನೂ ಅಡ್ವಾನ್ಸ್ ಆಗಿಲ್ಲ ಟೆಕ್ನಾಲಜಿ, ಈ ಜಿಯೋ ಎಲ್ಲ ಇದ್ದಾವಲ್ಲ ಆ ಥರ ಎಲ್ಲ ಇರಲಿಲ್ಲ. ಅವಾಗ ಅವನು ಒಂದು ಯೂನಿನಾರ್ ಫೋನ್ ತೊಗೊಂಡಿದ್ದ, ಆಗಿತ್ತದು ಆ ಮೊಬೈಲಾಗ. ಆಮೇಲೆ ನಾವು ಕೆಲಸ ಬಿಟ್ಟೆಲ್ಲ ಮಾಡ್ತಾಯಿದ್ದೀವಿ, ಏನಾದರೂ ನಾವೇ ಹಿಡಿಬೇಕು, ಬೇರೆ ಯಾರು ಹಿಡಿದ್ಬಿಟ್ರು ಮತ್ತೆ ಜೈಲಿಗೆ ಹೋಗ್ಬಿಡ್ತಾನೆ ಇವನು, ನಾವೇ ಈ ಸಾರಿ ಇವನಿಗೆ ಹೊಗೆ ಹಾಕಬೇಕು ಅಂತೇಳಿ ವಿ ಟ್ರೈಡ್, ಎಲ್ಲ ಟ್ರೈ ಮಾಡ್ತಾಯಿದ್ರು, ನಾವು ಟ್ರೈ ಮಾಡ್ತಾಯಿದ್ವಿ. ಕೊನೆಗೆ ಆದರೆ ಹುಡ್ಕೊಂಡು ಕೊನೆಗೆ ವಿ ಐಡೆಂಟಿಫೈಡ್ ಥ್ರೂ ಎ ಗ್ಯಾಸ್ ಮುಖಾಂತರ, ಗ್ಯಾಸ್ ಏಜೆನ್ಸಿ ಮುಖಾಂತರ ಯಾರಾದರೂ ಈ ಥರ ಹೊಸ್ದಾಗಿ ಅದು ಯಾವುದೋ ಒಂದು ನಾವು ಹುಡ್ಕೊಂಡು ಹೋಗ್ಬಿಡ್ತೀವಿ ಒಳಗಡೆ. ಒಂದರಲ್ಲಿ ಸಿಗಾಕೋತಾನೆ ಅವನು, ಏನು ಊಟ ತಿನ್ನಬೇಕಲ್ಲ, ಅದರಿಂದ ಅವನು ಊಟ ತಿಂತಾನೆ ಮನುಷ್ಯ ಅಂತ ಅಂದರೆ ಅವ್ನು ಮನುಷ್ಯ ಸಿಗ್ತಾನೆ ಅಂತ ಅರ್ಥ. ಬಟ್ ಹುಷಾರಾಗಿ ಪೊಲೀಸ್ ಕೆಲಸ ಮಾಡಬೇಕು. ಊಟ ತಿನ್ನಲ್ಲ ಅವನು, ಹುಲ್ಲು ಮೇಯ್ತಾನೆ ಅಂದರೆ ಕಾಡಲ್ಲೆಲ್ಲ ಮೇಯ್ಕೊಂಡಿದ್ದು ಬಿಡ್ತಾನೆ, ಊಟ ತಿಂತಾನೆ ಅಂದರೆ ನನ್ನ ಮಗ ನಮಗೆ ಸಿಗಲೇಬೇಕು. ಹಾಗೆ ಹೋಗಿ ಅದ್ರ ಮುಖಾಂತರ ಸ್ನೀಕಾಗಿ ಒಂದು ಎಲ್ಲ ಹೊಸ್ದಾಗಿ ಯಾರು ತೊಗೊಂಡವ್ರೆ ಏನು ಅಂತೇಳಿ ಹೋಗಿ ನೋಡೋದು. ಹೋಗಿ ಹಿಂದೊಂದು ದಿವಸ ಮನೆ ಖಾಲಿ ಮಾಡಿಬಿಟ್ಟಾನೆ. ಗ್ಯಾಸ್ ಸಿಲಿಂಡರ್ ಸ್ಟಿಲ್ ಇಟ್ ಈಸ್ ದೇರ್ ಇನ್ ಈಸ್ ಹೌಸ್, ಸೇಮ್ ನಂಬರ್ ಗ್ಯಾಸ್ ಸಿಲಿಂಡರ್ದು ಇದೆಯಲ್ಲ ಔಟಾಗೋದು. ಹೆಂಗಯ್ಯ ಇದು, ಹೆಂಗೆ ಗೊತ್ತಾಗ್ಬಿಡ್ತಿದ್ದು, ಹಿಂಗಿದು ಹಿಂಗೆ ಹುಡುಕ್ತಾ ಇದ್ದೀವಿ ಗೊತ್ತಾಗ್ಬಿಟ್ಟಿದೆಯಲ್ಲ, ಇನ್ನೇ ಹೆಂಗೆ ಖಾಲಿ ಮಾಡ್ಕೊಂಡೋದ. ನನಗೆ ನಮ್ಮವ್ರು ಇದ್ರಲ್ಲ ಅವ್ರ ಮೇಲೆ ಡೌಟ್ ಶುರುವಾಗ್ಬಿಡ್ತು, ಬರಲೇಬೇಕಲ್ಲ ಇದು ಹೆಂಗಯ್ಯ ಇದು, ಇದಕ್ಕಿದಂಗೆ ಫುಲ್ ಇಷ್ಟು ದಿವಸ ಇದ್ದವ್ರು ನನ್ನ ಮಕ್ಕಳೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟವ್ರೆ. ಅವ್ರು ಕೇಳಿದ್ರೆ ಇವ್ರು ತೋರಿಸಿದ್ರೆ ಫೋಟೋ, ಹೌದು ಸರ್ ಇವರೆಲ್ಲ ಹೆಂಡ್ತಿ ಒಬ್ಬಳಿದ್ಲು, ಅವರೆಲ್ಲ ಯಾರು ಬಂದು ಹೋಗ್ತಿದ್ರು ಸರ್, ಎಲ್ಲೋ ಡಾಬಾದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಿದ್ರು ಸರ್, ಡಾಬಾ ಇಟ್ಕೊಂಡಿದ್ದೀವಿ ದೊಡ್ಡಬಳ್ಳಾಪುರದ ಹತ್ರ ಅಂದ್ಬಿಟ್ಟು ಅಂತ, ಅಲ್ಲಿಗೆ ಹೋಗ್ಬಿಡ್ತಾ ಇದ್ದೀವಿ ನಾವು ಎಂದ್ಬಿಟ್ಟು ಎಲ್ಲ ಹೊಟ್ಟೋಗ್ಬಿಟ್ರು ಸರ್ ಇವರು ಅಂತ ಅಂದರು. ಅದು ಗೊತ್ತಾಗ್ಬಿಡ್ತು, ಖಾಲಿ ಮಾಡ್ಕೊಬಿಟ್ರು. ನಂಗೆ ತಲೆ ಕೆಟ್ಟೋಗ್ಬಿಡ್ತು, ಇಷ್ಟು ಹತ್ರ ಬಂದು ನಾವು ನನ್ನ ಮಗಂದು ಕೈ ತಪ್ಪೋಗ್ಬಿಡ್ತಲ್ಲ ಇದು. ಆ ಗ್ಯಾಸ್ನವ್ರು ಕೂಡ ಹೇಳಿರ್ಬೋದು ಸರ್ ಅವನಿಗೆಲ್ವಾ, ಅಲ್ಲ ಪಾಸಿಬಿಲಿಟಿ ಇರ್ತದೆ, ಕಾಂಟ್ಯಾಕ್ಟ್ ನಂಬರ್ಗಳಿರ್ತವೆ, ಏನೋ ಇರ್ತದೆ, ಯಾರೋ ಬಂದಿರ್ತಾರೆ ಏನೋ ಅಂತ ಅಂದ್ಬಿಟ್ಟು ಅಂತೇಳಿ ನಾವು ಎಷ್ಟೆಲ್ಲ ಮ್ಯಾಕ್ಸಿಮಮ್ ಪ್ರಿಕಾಷನ್ ತಗೋತೀವಿ, ಆದರೂ ಒಂದೊಂದು ಸಾರಿ ತಲುಪಿಸ್ಬಿಡ್ತಾರೆ. ಸುಮ್ಮನೆ ಇನ್ನು ರಾಮಾಯಣ ನೋಡಿ, ಅವನು ಹೇಳಿರ್ತಾರೆ ಇವ್ನು ಗ್ಯಾಸ್ ಸಿಲಿಂಡರ್ ಇಂಪಾರ್ಟೆಂಟ್ ಅವ್ನಿಗೆ, ಅವ್ನು ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಟ ಅವನೇ ಹಂಗೆ. ಆಮೇಲೆ ಕೊನೆಗೆ ತುಂಬ ಟೈಮ್ ತಗೊಬಿಡ್ತು ನಮಗೆ ಹುಡುಕ್ತಾ, ಎಲ್ಲ ಹುಡುಕಿ ಸಾಕಾಗೋಗ್ಬಿಡ್ತು. ನಮ್ಮ ಮನೋಜ್ ಅಂತ ಇದ್ದೆ ಸಬ್ ಇನ್ಸ್ಪೆಕ್ಟ್ರ್, ಬೇರೆ ಎಲ್ಲೋ ಕಡೆ ಇದ್ದಾರೆ ಟ್ರಾಫಿಕಲ್ಲಿ, ಅವರು ಟೀಮು ಪಾಪ ಇಲ್ಲಿಂದ ಕೂನೂರ್ಗೆ ಹೋದರು. ಇಲ್ಲಿ ಸರ್ ಅಲ್ಲಿ ಒಂದು ನಮಗೆ ಬೇರೆಯವ್ರ ಕಡೆಯಿಂದ ಒಂದು ನಂಬರ್ ಸಿಕ್ತು. ನಂಬರ್ ಸಿಕ್ಕಿದಾಗ ದಟ್ ಲೊಕೇಶನ್ ಈಸ್ ಇನ್ ಕೂನೂರು, ಊಟಿ ಕೂನೂರು, ತಮಿಳ್ನಾಡು ಊಟಿ ಕೂನೂರಲ್ಲಿ. ಆಲ್ಮೋಸ್ಟು 5-6 ಮಂತ್ಸ್ ಸಿಗಲೇ ಇಲ್ಲ ನೋಡಿ. ಎಂಥ ಪ್ರಯತ್ನ ಪಡ್ತಾ ಇದ್ದದ್ದು. ಬೇರೆ ಕಡೆಗೆ ಸ್ಟೇಟ್ಗೆ ಹೋಗಿ ಸಿಗಾಕೊಬಿಟ್ಟು ಹಂಗೆ ಉಳ್ಕೊಬಿಟ್ರೆ ನಿಮಗೆ ಆಮೇಲೆ ಇಲ್ಲಿ ಯಾರಿಗೂ ಕಾಂಟ್ಯಾಕ್ಟ್ ಇಟ್ಕೊಳ್ಳಲ್ರು, ಒಬ್ರಿಗೂ. ಅದು ಎಸ್ಪೆಷಲಿ ಅವರು ಅಬ್ಸ್ಕ್ಯಾಂಡ್ ಆದಾಗ, ಜೈಲಲ್ಲಿದ್ದಾಗ ಇಟ್ಕೋತಾರೆ ನನ್ನ ಮಕ್ಕಳು ಪೂರ್ತಿ ನೆಟ್ವರ್ಕ್ನ, ಇಲ್ಲಿ ಇಟ್ಕೊಳ್ಳಲ್ಲ ನನ್ನ ಮಗಂದು. ಭಾಳ ನ್ಯಾರೋ ಮಾಡ್ಕೊಬಿಡ್ತಾರೆ, ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇಟ್ಕೊಳ್ಳೋಲ್ಲ ನನ್ನ ಮಕ್ಕಳು ಫೋನ್ಗಳಲ್ಲಿ. ಅವ್ರಿಗೆ ಗೊತ್ತು ಇವು ಬಂದೇ ನುಗ್ತಾರೆ ಫೋನ್ಗಳ ಮುಖಾಂತರ ಅಂದ್ಬಿಟ್ಟು ಅಂತ. ಕೊನೆಗೆ ಒಂದು IMI ಯಾವುದೋ ಮುಖಾಂತರ ಕೂನೂರಲ್ಲಿ ಅಂತ ಗೊತ್ತಾಯಿತು. ಆಮೇಲೆ ಅಲ್ಲೆಲ್ಲ ಏರಿಯಾ ಎಲ್ಲ ನೋಡಿ, ಅಷ್ಟೊಂದು ತೋಟ, ದೊಡ್ಡ ವೈಡ್ ಏರಿಯಾ, ಯಾವ ಎಸ್ಟೇಟು, ಮನೆಗಳು ಎಲ್ಲ ಹೆಂಗೆ ಪತ್ತೆ ಆಗೋಕ್ಕೆ ಸಾಧ್ಯ. ಕೊನೆಗೆ ನಮ್ಮ ಮನೋಜ್ ಐ ಥಿಂಕ್ ಇಟ್ಟು ಆಲ್ಮೋಸ್ಟ್ 15 days ಈ ಫೌಂಡ್ ಔಟ್ ಎನ್ ಹೌಸ್ ಅಲ್ಲಿ. ಹೌದಾ? ಓಕೆ. ಅಲ್ಲಿ ಮನೆ ಪತ್ತೆ ಮಾಡಿಕೊಂಡು, ಇಲ್ಲ ಸರ್ ಹೋಗು ಒಂದು ವಾರ ಆಯಿತು ಸರ್, ಒಂದು ವೀಕು, 6 ತಿಂಗಳಿಂದ ಇಲ್ಲೇ ಇದ್ರು ಸರ್, 5 ತಿಂಗಳಿಂದ 5 months ಆಗಿಬಿಟ್ಟಿದೆ ಅಲ್ಲಿ. ಅಲ್ಲಿಂದ 1 ವಾರಕ್ಕೆ ಮೊದಲೇ ಖಾಲಿ ಮಾಡಿಬಿಟ್ಟವ್ರೆ ಅಲ್ಲಿಂದ.
ನಮಗೂ ಮತ್ತೆ ಡೌಟ್ ಶುರುವಾಯಿತು. ಇದೇನೇ ನಾವು ಸ್ಟಾರ್ಟ್ ಮಾಡಿ ಈಗ 10-15 ಡೇಸ್ ಆಯಿತು, ಕೂನೂರು ಲವ್ನ ಏನ್ಬಿಟ್ಟು ಅಂತ, ಮತ್ತೆ ಹೆಂಗಯ್ಯ ಹಿಂಗೆ ಹೊಟ್ಟೋಗ್ಬಿಟ್ಟ ಅಲ್ಲಿಂದ. ಮತ್ತೆ ಹೇಗೇನು ನಮ್ಮಲ್ಲಿ ಅವ್ರ ಮೇಲೇ ನನಗೆ ಡೌಟು, ಹೆಂಗಿದು ಕತೆ, ಇದು ಯಾವ ಥರ ಆಗ್ತದಲ್ಲ ಇದು ಅಂದ್ಬಿಟ್ಟು ಅಂತ. ಈಗ ಹೇಳುವಂಗಿಲ್ವಲ್ಲ, ಡೈರೆಕ್ಟಾಗಿ ಹೇಳೋಕ್ಕೋದ್ರೆ ಒಂಥರ ನಾವು ಇದಾಗ್ಬಿಡುತ್ತೆ ಫೋರ್ಸಲ್ಲಿ. ಅದರಿಂದ ನಾವು ಮತ್ತೆ ಅವನ್ನ ಯಾರು ಮಾನಿಟ್ರ್ ಮಾಡಬೇಕಲ್ಲ, ಯಾರು ಇನ್ಫಾರ್ಮೇಷನ್ ಕೊಡ್ಬೋದು ಪಾಸಿಬಲ್, ಯಾರು ಹಿಂದೆ ಸಸ್ಪೆಕ್ಟ್ ಮಾಡಬೇಕಲ್ಲ ನಮ್ಮಲ್ಲಿರ್ತಕ್ಕಂಥವ್ನಿಗೆ. ಆಮೇಲೆ ಅಲ್ಲಿಂದ ಬಂದರು ಮನೋಜು, ಪಾಪ ಸುಸ್ತಾಗ್ಬಿಟ್ಟು ಎಲ್ಲ ನಮ್ಮ ಈ ಸರ್ ಸಿಗ್ತಾನೆ ಅಂದ್ಕೊಂಡು ಹೋದ್ರೆ ಅವರು. ಅಷ್ಟೊತ್ತಿಗೇನಾಗಿದೆ ನಮಗೆ ಇನ್ನೊಂದು ಇನ್ಫಾರ್ಮೇಷನ್ನು, ಅವನ ಜೊತೆಯಲ್ಲಿದ್ದ ಒಬ್ಬ, ನಿಮಗೆ ಇನ್ನೊಂದು ಮೊದಲೇ ಇವ್ನಿಗೆ ಸಂಬಂಧಪಟ್ಟಂಗೆ ಒಂದು ಸ್ಟೋರಿ ಹೇಳಿದೆ, ಅಂದ್ರಳ್ಳಿ ನವೀನ್ ಅಂತ. ಅಂದ್ರಳ್ಳಿ ಅವನು ಹುಡುಗ, ಅವನು ಜೈಲಲ್ಲಿ ಇದ್ಕೊಂಡು ಏನು ಮಾಡಿದ್ದ, ಅವನು ಜೈಲಲ್ಲಿದ್ದ, ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಇವ್ರ ಜೊತೆನೇ ಇದ್ದ 3-4 ವರ್ಷ. ಆ ಜೈಲಲ್ಲಿ ಇದ್ದವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಥರ ಅಲ್ಕ ಕೆಲಸ ಮಾಡ್ತಾನೆ ಇರ್ತಾರೆ. ಒಂದು ಮೆಸೇಜ್ ಕಳಿಸ್ತಾ ಇರೋದು, ಯಾರಿಗೋ ಹೊಡಿತಾ ಇರೋದು ನಂಬರ್ಗಳಿಗೆ, ಅವ್ರು ಯಾರು ರೆಸ್ಪಾಂಡ್ ಮಾಡ್ತಾರೆ ನೋಡ್ಕೋತಾರೆ, ಯಾರಾದರೂ ಮಾಡೇ ಮಾಡ್ತಾರೆ. ಆಮೇಲೆ ಹುಡುಗಿರು ಮಾಡಿದ್ರೆ ಮತ್ತೆ ಆ ಹುಡುಗಿರುಗಳಿಗೆ ಮೆಸೇಜ್ ಕಳಿಸೋದು ಮಾಡೋದು, ಅವ್ರಿಗೆ ಹೋಗಿ ತಲೆಯಲ್ಲೇ ಹೋಗಿ ಎಸ್ಟಾಬ್ಲಿಷ್ ಆಗಿಬಿಡ್ತಾರೆ, ಕೂತ್ಕೊಬಿಡ್ತಾರೆ ತಲೆಯಲ್ಲೇ ಪೂರ್ತಿ. ಲವ್ ಈಸ್ ಬ್ಲೈಂಡ್ ಅಂತ ಹೇಳ್ತಾರಲ್ಲ ಹಂಗೇನೆ. ಆಮೇಲೆ ಹಾಗಾಗ್ಬಿಟ್ಟೆ ನಾವು ಹೋಗಿತ್ತು. ಅವನು ಹಿಂಗೆ ಅಂತ ಅಂದ್ಬಿಟ್ಟು ರವಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು, ನಾನು ಇದ್ದಾಗ ಲವ್ ಮಾಡಿದ್ದೆ, ಅವಳು ನಾನು ಮದುವೆ ಮಾಡ್ಕೋಬೇಕು, ಈಗ ಅವಳು ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಅಂತ ಅವ್ನಿಗೊಂದು ಮೆಸೇಜ್ ಹೋಗಿದೆ. ಓಕೆ, ಅಂದರೆ ಈ ನವೀನ್ ಕಡೆಯಿಂದ ರವಿ ಮೆಸೇಜ್ ಹೋಗಿದೆ. ಅಂದರೆ ಜೈಲಲ್ಲಿ ಇದ್ದಾಗ ಒಂದು ಲವ್ ಮಾಡಿದ್ನಲ್ಲ, ಅದು ಮದುವೆ ಆಗ್ಬೇಕೀಗ. ಅಲ್ಲಿ ನಾವು ಇಲ್ಲಿ ಒಬ್ಬನಿಗೆ ಅವ್ನಿಗೆ ದುಡ್ಡು, ಹಣಕಾಸು, ಆಳು ಮುಳು ಅದೆಲ್ಲ ಸ್ವಲ್ಪ ಕಳಿಸ್ಕೊಡ್ತಾ ಇರ್ತಕ್ಕಂಥ ಅವ್ರದ್ದು ಒಂದಷ್ಟು ಜನಗಳದ್ದೆಲ್ಲ ಇಂಟರ್ಸೆಪ್ಟ್ ಮಾಡ್ಕೊ, ಅದರಲ್ಲಿ ಒಂದು ಇನ್ಫಾರ್ಮೇಷನ್ ಬಂತು, ನಮಗೆ ದುಡ್ಡು ಬೇಕು, ಈಗ ಅವನು ಅಂದ್ರಲ್ಲಿ ನವೀನೊಂದು ಮದುವೆ ಇದೆ, ಎಲ್ಲಿ ಅಂತ ಹೇಳಿಲ್ಲ. ಅವನು ಮದುವೆ ಮಾಡ್ಕೊಳ್ಳೋಕ್ಕೆ ಯಾರೋ ಹುಡುಗಿ ಲವ್ ಮಾಡಿಬಿಟ್ಟಿದ್ದಾನೆ ಜೈಲಲ್ಲಿದ್ದಾಗಲೇ. ಅವಳು ಏನು ಇಂಜಿನಿಯರ್ ಅಂತೆ, ಅವಳು ಮದುವೆ ಇವನು ಚಪ್ಪರ್, ಇವನೇನು 7ನೇ ಕ್ಲಾಸು ಓದಲಿಲ್ಲ, ಇವನೇನು ಕಲೆಕ್ಷನ್ ಕಾಳಪ್ಪ, ಗೊತ್ತಲ್ಲ ನಿಮ್ಗೆ, ಅಲ್ಲಿ ಇಲ್ಲಿ ಹೋಗೋದು, ಇಸ್ಕೊಬರೋದು ದುಡ್ಡನ್ನ ಬಡ್ಡಿಯವ್ರ ಹತ್ರ, ಸುಳೆ ಮನೆ, ಅದು ಇದು, ಅಲ್ಲಿ ಇಲ್ಲಿ ಇಸ್ಪೇಟ್ ಮನೆಗಳು ಅಂತ ಕೆಲಸ ಮಾಡ್ಕೊಂಡಿದ್ದವನು ಇವನು, ಬಿಹಾಫ್ ಆಫ್ ಸೈಕಲ್ ರವಿ. ಅವನು ಅವಾಗ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದ ಮರ್ಡರ್ ಕೇಸಲ್ಲಿ. ಆವಾಗ ಅಲ್ಲಿ ಹುಡುಗಿ ಸಿಕ್ಕಾಕಬಿಟ್ಟವಳೆ. ದೇ ಆರ್ ವೆಲ್ ಟು ಡೂ ಫ್ಯಾಮಿಲಿ, ಯಾರು ಅಂತ ಹೇಳಲ್ಲ, ಯಾವ ಪಾಪ ಹೇಳ್ತೀರಿ ಎಷ್ಟರ ಮಟ್ಟಕ್ಕೆ ಆ ಲವ್ಗಳು ಅದೇನೋ ಅಪ್ಪ ಅದು. ಆಮೇಲೆ ಅದು ಅಷ್ಟು ಬೇಗ ಹೆಂಗೆ ಗೊತ್ತಾಗ್ಬಿಡ್ತದೆ, ಹೆಂಗೆ ಬದಲಾವಣೆ ಆಗ್ಬಿಟ್ರು ಅವರು. ಈಗೆಲ್ಲ ಆಯಿತು, ಕೊನೆಗೆ ನಮ್ಗೆ ತಲೆ ಕೆಟ್ಟೋಗ್ಬಿಡ್ತು, ಏನು ಹಿಂಗಾಗೋಯ್ತಲ್ಲ ಇದು, ಹೌದಾ, ಎಲ್ಲಿ ಯಾರು ಮದುವೆ, ನನ್ನ ಮಗನೇ. ಆಮೇಲೆ ನಾವು ವಿ ಸ್ಟಾರ್ಟೆಡ್ ಟು ಆ ಕಡೆಗೆ ಹೋಗಿ ಪ್ರಾರಂಭ ಮಾಡಿದ್ವಿ, ಯಾರಿವರು ಅಂತ. ಆಮೇಲೆ ನಮಗೆ ಮತ್ತು ಒಂದು ಮೋರ್ ಇನ್ಫಾರ್ಮೇಷನ್, ನಮಗೆ ಇವರೆಲ್ಲ ಟೋಟಲ್ ಟೀಮ್ಗಳೆಲ್ಲ ಇದರಲ್ಲಿ, ಅಂದರೆ ನಮಗೆ ಬೆಳಿಗ್ಗೆಗೆ ಗೊತ್ತಾಗಿದ್ದು, ಆಗಲೇ ನಮ್ಮ ಮಕ್ಕಳಲ್ಲಿ ಏರ್ಪಾಟ್ ಮಾಡಿಬಿಟ್ಟವ್ರೆ ಪೂರ್ತಿ. ಇವು ಫುಲ್ ಟೀಮ್ ಅಲ್ಲಿಂದ ಕೂನೂರಿಂದ ಬಂದವರು ಸ್ಟ್ರೇಟಾಗಿ ಮೇಲ್ಕೋಟೆಗೆ ಬಂದುಬಿಟ್ಟಿದ್ದಾರೆ. ಮೇಲ್ಕೋಟೆನಲ್ಲಿ ಮದುವೆ ಅಂತ, ಮೇಲ್ಕೋಟೆನಲ್ಲಿ ಆಮೇಲೆ ಮೇಲ್ಕೋಟೆನಲ್ಲಿ ಮದುವೆ ಆಗಿ ಸಂಬಂಧಪಟ್ಟಂಗೆ ನಮಗೊಂದು ಇಂಟರ್ಸೆಪ್ಷನ್ ಒಳಗಡೆ ಒಂದು ಆಯಿತು, ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ ಮದುವೆ ಅಂದ್ಬಿಟ್ಟು ಅಂತ. ಯಾರೋ ಕನೆಕ್ಟೆಡ್ ಇರ್ತಾರಲ್ಲ, ಅವನು ಯಾರೋ ಹೋಗ್ತಾ ಇದ್ದಂದ್ರಲ್ಲಿ ಒಬ್ಬ ಮಾತಾಡ್ಕೋತಾನೆ. ಅಷ್ಟೊತ್ತಿಗೆ ನಾವು ಇಲ್ಲಿಂದ ಎಲ್ಲ ಮದುವೆ ಇರೋದೇ 9:30, ನಮ್ಗೆ ಗೊತ್ತಾಗಿದ್ದು 9 ಗಂಟೆ. ಇಲ್ಲಿಂದ ಹೋಗ್ಬೇಕಾದಂಗೆ ಮಿನಿಮಮ್ 1.5 ಗಂಟೆ ಬೇಕೇ ಬೇಕು, 2 ಅವರ್ಸ್ ಬೇಕು ಅಲ್ಲಿಗೆ. ಆಮೇಲೆ ಸರಿ ಅಂದ್ಬಿಟ್ಟು ಎದ್ದೋ ಬಿದ್ದೋ ಅಂದ್ಬಿಟ್ಟು ಅಂತ ಹೆಂಗಿದ್ದೋ ಹಂಗೆ ಪೂರ್ತಿ, ಯಾವ ಕಾರ್ಗಳು ಬೇಕಲ್ಲ, ಇಲ್ಲಾಂದರೆ ಜೀಪಲ್ಲಿ ಹೋದ್ರೆ ಆಗಲ್ಲ ಅಲ್ಲಿಗೆ. ಸರಿ ಇಮ್ಮಿಡಿಯೇಟಾಗಿ ಇಲ್ಲಿಂದ ಇದಕ್ಕೆ ಮೇಲ್ಕೋಟೆಗೆ ಹೋಗಿ ಪೂರ್ತಿ ಅಲ್ಲಿಗೆ ಫುಲ್ ಟೀಮು ಕವರ್ ಮಾಡಿಕೊಂಡು ಹೊರಟುಬಿಡೋಣ ಅಂದ್ಬಿಟ್ಟು ಅಂತ. ಆಮೇಲೆ ನಾನು ಹೋಗ್ತಾ ಮಧ್ಯದಲ್ಲಿ ಸ್ವಲ್ಪ ನಿಲ್ಲಿಸ್ಬಿಟ್ಟು, ನಾವು ರೀಚ್ ಆಗೋಕ್ಕಾಗಲ್ಲ, ನನ್ನ ಮಕ್ಕಳು ಮದುವೆಗಿದ್ವಿ ಮಾಡಿಗಿಡ್ಕೊಬಿಡ್ತಾರಪ್ಪ ಅವರು, ಮದುವೆ ಹಾಕ್ಕೊಬಿಟ್ಟು ಮಕ್ಕಳು ಹೊರಟು ಬಿಡ್ತಾರೆ. ಅಲ್ಲಿ ಏನು ಜಾಸ್ತಿ ಹೊತ್ತು ಯಾಕಿರ್ತಾರೆ ಅವರು, ಮೊದಲೇ ರೌಡಿಗಳು ಎಲ್ಲ ಊರು ಜನ ಎಲ್ಲ ಹೋಗ್ತಾರೆ, ನೋಡ್ಬಿಡ್ತಾರೆ. ಈಗ ಮೇಲ್ಕೋಟೆ ಪೊಲೀಸವ್ರಿಗೆ ಹೇಳಿ ನಾವು ಹಿಂಗೊಂದು ಮದುವೆ ಎಷ್ಟು ನಡೀತಾ ಇದೆ ನೋಡ್ಬಿಟ್ಟು ಒಂದು ಸ್ವಲ್ಪ ಹಾಕೋಬಿಡಿ, ಟೀಮ್ ರೆಡಿ ಮಾಡ್ಕೊಂಡು ಒಂದು ಚೆನ್ನಾಗಿ ಹೋಗಿ ಹಿಡ್ಕೊಬಿಡಿ ಅಂತ ಹೇಳ್ಬೋದಲ್ಲ ಅಂತ. ಸರಿ ಸರ್ ಹಂಗೆ ಸರಿ ಆಯಿತು, ಫೋನ್ ಹೊಡೆದೆ, ಎಲ್ಲ ಆಯಿತು, ಯಾರ್ಯಾರಿದ್ದಾರೆ ತಿಳ್ಕೊಂಡು ಎಲ್ಲ ಆಯಿತು. ಫೋನ್ ಹೊಡೆದೆ ನಾನು ಸಬ್ ಇನ್ಸ್ಪೆಕ್ಟರ್ಗೆ, ಹಿಂಗಾಗಿದೆ ಹಿಂಗೆ ಅಂತ ಅಂದ್ಬಿಟ್ಟು ಅಂತ. ಒಂದು ಗ್ಯಾಂಗ್ ಇದೆ, ನನ್ನ ಫೋಟೋಗಳೆಲ್ಲ ಕಳಿಸ್ತೀನಿ ನಾನು, ಇವ್ರು ಇಂಥ ಒಂದು ಮದುವೆ ಆಗ್ತಾಯಿದ್ರೆ ಒಂದು ಸ್ವಲ್ಪ ನಮ್ಗೆ ಐಡೆಂಟಿಫೈ ಮಾಡಬೇಕಲ್ಲ, ಅಲ್ಲಿ ಯಾರು ಇದ್ದರೆ ಅವನ್ನ ಮತ್ತು ಅವ್ರ ಗ್ಯಾಂಗ್ನವ್ರು ಬಂದಿರಲ್ಲ, ಕಾರ್ಗಳು ಮತ್ತು ಅವ್ರು ಹಿಡ್ಕೋಬೇಕಲ್ಲ ನೀವು. ಸರ್ ನಮ್ಮದು ಒಂದು ಅಲ್ಲಿ ಪಕ್ಕದಲ್ಲಿ ದೊಡ್ಡದು ಊರದ್ದು ಯಾವುದೋ ಒಂದು ಜಾತ್ರೆ ನಡೀತಾ ಇದೆ, ಎಲ್ಲ ಪೊಲೀಸರು ಎಲ್ಲ ಪೂರ್ತಿ ಹೋಗ್ಬಿಟ್ಟು ಅವನು ಒಬ್ಬನೇ ಬಸ್ ಸೆಂಟ್ರಿ ಇದ್ದಾನೆ ಸರ್ ಸ್ಟೇಷನಲ್ಲಿ, ನಾನು ಇಲ್ಲೇ ಇದ್ದೀನಿ ಅಂತ ಅವನು. ಅಯ್ಯೋ ಶಿವನೇ. ಓಕೆ,
ಇನ್ನು ನನಗೆ ಅವ್ನು ಕೇಳೇನು ಪ್ರಯೋಜನ, ಎಲ್ಲ ಜಾತ್ರೆಲಿದ್ದಾರಂತ ಫುಲ್ ಪೊಲೀಸವರು, ಅವನು ಅಲ್ಲೇ ಇದ್ದಾರೆ, ಇನ್ನು ಒಬ್ಬ ಪೊಲೀಸ್ ಕೇಳೇನು ಪ್ರಯೋಜನ, ಹೋಗಿ ಏನು ಮಾಡೋಕ್ಕಾಗೋದಿಲ್ಲ ಮನುಷ್ಯನಿಗೆ, ವಿಧಿನೇ ಇಲ್ಲ. ಆಮೇಲೆ ಇನ್ನು ಬೇರೆ ಸ್ಟೇಷನ್ಗೆ ದೂರದಲ್ಲಿರೋರಿಗೆಲ್ಲ ಹೇಳಿ ಅವ್ರಿಗೆ ಹೇಳಿ ಆಗಲ್ಲ, ಅದು ಆಗದ ಕೆಲಸ ಅದು. ಆಮೇಲೆ ಆಯಿತು ಬಿಡ್ರೆ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ವಿ ನಾವು. ನೀವು ಹೋಗ್ಲಿಲ್ವ ಅಲ್ಲಿಗೆ? ಅಲ್ಲಿ ಹೋದ್ವಿ, ಮೇಲ್ಕೋಟೆಗೆ ಹೋದ್ವಿ. ಬಟ್ ಅಲ್ಲೆಲ್ಲ ಅಲ್ಲ, ಅಲ್ಲಿ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದು ಅಷ್ಟೇ, ಇನ್ನೇನು ಸಿಗಲಿಲ್ಲ ಅಲ್ಲಿ. ಆಮೇಲೆ ಅಲ್ಲಿ ಹೋಗಿ ಎಲ್ಲ ಚೆಕ್ ಮಾಡೋದು, ಅಲ್ಲಿ ಎಂಟ್ರಿ ಎಲ್ಲ ಇರ್ತದಲ್ಲ, ಅದು ಸಿಗ್ತದು, ಒಂದೊಂದು ತಗೊಂಡು ಕಾಪಿ ಜೆರಾಕ್ಸ್ ಮಾಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬಂದು ಹೊಟ್ಟೋಗ್ಬಿಟ್ಟಿದ್ರು ಅಷ್ಟೊತ್ತಿಗಾಗಲೇ. ಅವರು ಬೇಗನೆ ಬಂದುಬಿಟ್ಟಿದ್ದಾರೆ, ಅರ್ಲಿ ಮಾರ್ನಿಂಗು. ಸರಿ ಆಯಿತು, ಅಲ್ಲಿ ಮದುವೆ ಆದದ್ದು ಕನ್ಫರ್ಮ್ ಆಗೋಗ್ಬಿಡ್ತು ನಮಗೆ ಅಲ್ಲಿ. ಆಮೇಲೆ ಸರಿ ನಮಗೆ ತಲೆ ಕೆಟ್ಟೋಗ್ಬಿಡ್ತು, ಏನು ಹಿಂಗೆ ಆಯ್ತಲ್ಲ. ನವೀನ್ ಲವ್ ಸ್ಟೋರಿ ಮಾತಾಡಿದೀವ ನಾವು ಸರ್? ಒಂದು ಮಾತಾಡಿದ್ದೀವಿ, ಅದನ್ನ ನಾವು ಲಿಂಕ್ ಹಾಕಿರ್ತೀವಿ, ದಯವಿಟ್ಟು ಅದನ್ನ ಅವನ ಲವ್ ಸ್ಟೋರಿ, ಅದು ಭಯಾನಕ ಲವ್ ಸ್ಟೋರಿ, ಅದು ಲವ್ ಇಸ್ ಬ್ಲೈಂಡ್ ಅನ್ನೋದಕ್ಕೆ ಒಂದು ಉದಾಹರಣೆ, ಅದನ್ನ ದಯವಿಟ್ಟು ನೋಡಿ. ಅದಾದಮೇಲೆ ಏನಾಗೋಯ್ತು, ಇದ್ರದ್ದು ಇದೆಲ್ಲ ಆಯಿತು. ನಾವು ಭಾಳ ಹುಡುಕಾಡೋಕೆ ಶುರು ಮಾಡಿದ್ವಿ, ಚೇಸ್ ಮಾಡಿ ಮಾಡಿ ಮಾಡಿ. ನಮ್ಮ ಮನೋಜ್ ಆಲ್ಮೋಸ್ಟ್ ಸ್ಟೇಷನ್ನಲ್ಲೇ ಇರಲಿಲ್ಲ, ಆ ಮಟ್ಟದ ಹುಡುಕಾಟಗಳು ಪ್ರಾರಂಭ ಆಯಿತು ಅವನ ವಿರುದ್ಧವಾಗಿ. ಆಮೇಲೆ ಅಷ್ಟೊತ್ತಿಗೆ ನಾವು ಹೋಗ್ಬಿಡ್ತು, ಆ ಹುಡುಗಿ ಬೇರೆ ಕಂಪ್ಲೇಂಟ್ ಕೇಸ್ ಕೊಟ್ಟು ಅದು ಬೇರೆ ನಡೀತಾ ಇತ್ತು. ಅದು ಹುಡುಗಿ ಸರ್ ಅದೇ ಲವ್ ಮಾಡಿದ್ಲಲ್ಲ ಹುಡುಗಿ, ಆ ಹುಡುಗಿ ಕೇಸ್ ಬೇರೆ ಇತ್ತದು, ಕಂಪ್ಲೇಂಟ್ ಆಗಿತ್ತು. ನಮ್ಮ ಅಷ್ಟೊತ್ತಿಗಾಗಲೇ ನಾವು ಇಲ್ಲಿ ಜೆ ಪಿ ನಗರಕ್ಕೆ ಟ್ರಾನ್ಸ್ಫರ್ ಆಗಿ ಬಂದ್ಬಿಟ್ಟಿದ್ದೆ ನಾನು. ಅಲ್ಲಿ ಕಲಾಸಪಾಳ್ಯದಲ್ಲಿ ಪ್ರಾರಂಭ ಮಾಡ್ದೋ ಕೇಸ್ನ, ಅದು ಟ್ರಾನ್ಸ್ಫರ್ ಆದಂಗೆ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಗೆ ಬಂದಾಯಿತು. ಆ ಕೇಸ್ ನೋಡಿದ್ರೆ ಹುಡುಗಿ ನಮ್ಮ ಹತ್ರನೇ ಬಂದ್ಬಿಡ್ತು ಹಂಗೆ. ಹಾಗಾಗಿ ಅಂದ್ರೆ ಹುಡುಗಿ ಮನೆಯವರು ಏನು ಕಿಡ್ನಾಪ್ ಕೇಸ್ ಕೊಟ್ಟಿದ್ರು ಸರ್? ಏನು ಕೊಟ್ಟಿದ್ರು? ನಾವೇ ಕಿಡ್ನಾಪಿಂಗ್ ಕೇಸ್ ಮಾಡ್ಕೊಂಡಿದ್ವಿ ಆ್ಯಕ್ಚುಲಿ. ಇರಲಿ ನೋಡೋಣ, ಏನು ಲವ್ ಹೋಗಿವೋ ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅಂತ. ಅದಾದಮೇಲೆ ನಾವು ವಿ ಸ್ಟಾರ್ಟೆಡ್ ಟು ಪ್ರೋ ದಿ ಕೇಸ್, ಬಿಡಲಿಲ್ಲ. ಅದಾದ್ಮೇಲೆ ಭಾಳ ಹುಡುಕಾಡಿದ್ವಿ, ಸಿಕ್ಕಾಬಟ್ಟೆ ಹುಡುಕಾಡಾದ್ಮೇಲೆ ಹೆಚ್ಚು ಕಡಿಮೆ ಒಂದು ತಿಂಗಳಾಗ್ಬಿಡ್ತು ನಮಗೂ. ಈ ಗ್ಯಾಂಗೂ ಸಿಕ್ಕಲಿಲ್ಲ, ಈ ಕುಳ್ಳಿ ಮರ್ಡರ್ ಕೇಸಲ್ಲಿ ಮರ್ಡರ್ ಮಾಡಿಬಿಟ್ಟು ಆದಮೇಲೆ ಮಕ್ಕಳು ಎಲ್ಲ ಯಾರಿಗೂ ಸಿಗ್ತಾಯಿಲ್ಲ. ಫುಲ್ ಟೋಟಲ್ ಟೀಮು ಎಲ್ಲ ಹುಡುಕ್ತಾ ಇದ್ದಾರೆ, ಎಲ್ಲರೂ ಸಿಗ್ತಾ ಇಲ್ಲ. ನಮಗೆ ಏನೋ ಹಂಗೋ ಒಂದೊಂದು ಸ್ವಲ್ಪ ಇನ್ಫಾರ್ಮೇಷನ್ಗಳು ಸಿಕ್ಕಿ ಹೋಗಿ ನಾವು ರೇಡ್ ಮಾಡಿರೋದು, ಬೇರೆಯವ್ರಿಗಂತೂ ಏನೂ ಇಲ್ಲ ಪೂರ್ತಿ. ಆಮೇಲೆ ಹತ್ರ ಹೋಗ್ತೀವಿ, ಫೇಲ್ ಆಗಿಬಿಡ್ತಾಯಿದ್ದೀವಿ. ಆಮೇಲೆ ಕೊನೆಗೆ ಕೇರಳದಲ್ಲಿ ಸಿಗಾಕೊಂಡಿರೋರೆಲ್ಲ ಫುಲ್ ಟೀಮು ಪೂರ್ತಿ. ಅಲ್ಲೊಂದು ಕಡೆಗಿದ್ದಾರೆ ಅಂತ ಗೊತ್ತಾಯಿತು. ಅಲ್ಲಿ ಹೋದಾಗ ಅಲ್ಲಿ ಇವ್ರಿಗೆ ಇನ್ಫಾರ್ಮೇಷನ್ ಲೀಕ್ ಆಗದೆ ಹೋಯಿತು, ಕೇರಳದಲ್ಲಿರುವಂಥದ್ದು. ಅದು ಇಂಟರ್ಸೆಪ್ಷನ್ ಮುಖಾಂತರನೇ ನಮ್ಗೆ ಗೊತ್ತಾಯಿತು. ದುಡ್ಡು ತಗೋ ಹೋಗ್ತಿದ್ದ ಇಲ್ಲಿಂದ ಅವನು, ಯಾವುದೋ ಒಂದಷ್ಟು ಕಾಸು ತಗೊಂಡು ಹೋಗ್ತಕ್ಕಂಥ ಅವನಿಗೆ ಅವನ್ನೇ ಹಿಡ್ಕೊಂಡು ಕೂರಿಸ್ಕೊಂಡು ಅವನನ್ನೇ ಅವರು ನಾವು ಹೇಳ್ತೀವಿ ಯಾರು ದುಡ್ಡು. ಅದೇ ಇವನು ಸೈಕಲ್ ರವಿ ದುಡ್ಡು ಬೇಕಾಗಿತ್ತಲ್ಲ, ಇಲ್ಲಿಂದ ತೊಗೊಂಡೋಗ್ತಾ ಇದ್ದ ಕೇರಳಗೆ. ಅದು ಇನ್ಫಾರ್ಮೇಷನ್ ನಮಗೆ ಬೇರೆಯವರಿಂದ ಯಾರೋ ಕಲೆಕ್ಟ್ ಮಾಡ್ತಾ ಇದ್ರಲ್ಲ, ದುಡ್ಡು ಕೊಟ್ರಲ್ಲ, ಅವರಿಂದಲೇ ನಮ್ಗೆ ಇನ್ಫಾರ್ಮೇಷನ್ ಬಂತು. ನಮ್ಮ ಹತ್ರನೂ ಭಾಳ ಎದುರಿಸ್ಬಿಟ್ಟು ಇದು ಮಾಡಿದೆ ಸರ್, ಅದಕ್ಕೆ ನಾವೊಂದು 5 ಲಕ್ಷ ಕಾಸು ಕೊಟ್ವಿ ಸರ್ ಇಂಥವ್ನಿಗೆ ಅಂತೇಳಿ. ಯಾರು ಕೊಟ್ಟವ್ರಿಂದ ಗೊತ್ತಾಯಿತು. ಸರಿ, ಅವನಿಗೆ ಬೆನ್ನತ್ತದ್ವಿ. ಬೆನ್ನತ್ತಾದ್ಮೇಲೆ ಅವ್ನಿಗೆ ಹೊಡೆದಾಕ್ಬಿಡ್ತೀವಿ ನಿನಗೆ ಅಂತ ಹೇಳಾದ್ಮೇಲೆ ಈ ಲೀಡ್ಸ್ ಅಲ್ಲಿಗೆ ಪೂರ್ತಿ. ಅದಾದಮೇಲೆ ಕೊನೆಗೆ ಓಪೆ ಕಳ್ಕೊಬಿಟ್ಟಿದ್ದೆವು ನಾವು ಅಲ್ಲಿ. ಆಮೇಲೆ ಅಲ್ಲಿ ಹೋದಾಗ ಇನ್ನು ಎಲ್ಲೋ ಒಂದು ಕಡೆ ನಿಲ್ಲಿಸ್ತಾರೆ, ಅಲ್ಲಿ ಬಾ ನಿಂತ ಕಡೆ ನಿಂತ್ಕೊ ನೀನು ಅಂತ ಹೇಳ್ತೀವಿ. ಇದೆಲ್ಲ ಮಾಡ್ತಾರೆ, ಡೈರೆಕ್ಟಾಗಿ ಕರ್ಕೊಳ್ಳಲ್ಲ. ಬಂದ್ಬಿಡು ಇಂಥ ಅಡ್ರೆಸ್ಸು ನಾವು ಉಳ್ಕೊಂಡಿದ್ದೀವಿ ಅಂತ ಹೇಳಲ್ಲ ನನ್ನ ಮಕ್ಕಳು. ಇವೆಲ್ಲ ನೋಡಿ ಅನುಭವಿಸ್ಬಿಟ್ಟಿದ್ದೀವಿ. ಕೊನೆಗೆ ಹಂಗೇ ಅಲ್ಲಿ ಪೂರ್ತಿ ಟೀಮ್ ಸಿಗಾಕೊಂಡ್ರು ಅಲ್ಲಿ ಕೇರಳದಲ್ಲಿದ್ದರು. ಆಮೇಲೆ ಅಲ್ಲಿಂದ ಎತ್ತಾಕೊಂಡು ಬಂದು ಎಲ್ಲ ಇವನು ಫುಲ್ ಟೀಮ್ನೆಲ್ಲನೂ ತೊಗೊಂಡು ಬಂದಾಗ ಅಷ್ಟೊತ್ತಿಗೆ ಏನಾಯಿತು, ಇವನ್ನೆಲ್ಲ ಹಿಡ್ಕೊಂಡು ತಗೊಂಡು ಆಯಾ ಪೊಲೀಸ್ ಸ್ಟೇಷನ್ಗೆಲ್ಲ ಅವ್ರಿಗೆಲ್ಲ ಇದಾದರು. ಈ ಹುಡುಗಿ ಯಾರಿದ್ರಲ್ಲ, ಈ ಲವ್ ಕೇಸ್ನವ್ರು ಇವರು ಅಲ್ಲೇ ಮನೆ ಒಳಗೆ ಉಳ್ಕೊಂಡಿದ್ರು, ಅಲ್ಲೇ ಇದ್ದರು ಅವರಿಬ್ಬರೂ. ಅಂದ್ರಳ್ಳಿ ಬರುತ್ತಲ್ಲ, ಮೈಸೂರು ರೋಡು, ತುಮಕೂರು ರೋಡಲ್ಲಿ ಅಲ್ಲೇ ಇದ್ಬಿಟ್ಟಿದ್ರು. ಇದ್ದಾದಮೇಲೆ ಒಂದು ಸಾರಿ ನಾವು ಕರೆಸ್ದೋ, ಅವ್ರ ಮನೆಯವರೆಲ್ಲ ಬಂದು ಪತ್ತೆ ಮಾಡೋದು. ಆಮೇಲೆ ಗೊತ್ತಾಯಿತು ಎಲ್ಲಿದ್ದಾನೆ ಅಂತ. ಹಿಡ್ಕೊಂಡು ಅವ್ರ ಫ್ಯಾಮಿಲಿಯವ್ರಿಗೆ ಅವ್ರ ಅಪ್ಪ P1 ಅದು ಬ್ಯಾಂಕಲ್ಲೆಲ್ಲ P1 ಆಗಿದ್ದ, ಹುಡುಗಿದೆಲ್ಲ ಹುಡುಗನಪ್ಪ ಭಾಳ ಸಣ್ಣ ಕೆಲಸ ಮಾಡ್ತಿದ್ದವನು. ಕರೆಸಿ ಎಲ್ಲ ಮಾತಾಡಿ ಅವಳಿಗೆ ನಾವೆಲ್ಲ ಭಾಳ ಕನ್ವಿನ್ಸ್ ಮಾಡಿದ್ವಿ. ಅವಳಿಗೆ ಏನೆಲ್ಲ ಮಾಡಿದ್ವಿ, ಅವಳು ಒಪ್ಕೊಳ್ಳಿಲ್ಲ. ಕೊನೆಗೆ ವಿ ಸೆಂಡ್ ದೆಮ್ ಬ್ಯಾಕ್. ಅವ್ರ ಅಪ್ಪ ಅಮ್ಮ ಬಂದರು, ಏನು ಮಾಡಿದ್ರು, ಅವ್ರು ಮಾತಾಡಿದ್ರು, ಏನೂ ಆಗಲಿಲ್ಲ. ನೀವು ಆ ಹುಡುಗಿಗೆ ಏನಂತ ಹೇಳಿದ್ರಿ ಸರ್? ನಾನು ಸಪ್ರೇಟ್ ಕೂರಿಸ್ಕೊಂಡು 1 ಗಂಟೆ 2 ಗಂಟೆ ಮಾತಾಡಿದ್ದೀನಿ. ಅವಳು ನೀವು ಒಂದು ಚೂರು ಕೇಳು ಪರಿಸ್ಥಿತಿಲೇ ಇರಲಿಲ್ಲ. ಅಂದರೆ ಎಂಥ ನಟೋರಿಯಸ್ ರೌಡಿ ಗ್ಯಾಂಗ್ಗಳ ಜೊತೆ ಸೇರ್ಕೊಬಿಟ್ಲು ಲೆಕ್ಕ ಹಾಕ್ಕೊಳ್ಳಿ. ಒಂಥರ ಈ ಪಾರಿವಾಳ ಅನ್ನುವಂಥದ್ದು, ಬಿಳಿ ಪಾರಿವಾಳ ಹೋಗ್ಬಿಟ್ಟು ಆ ಹುಲಿ ಬೋನಿಗೆ ಸೇರ್ಕೊಬಿಡು ಹಂಗೆ. ಏನು ತಮಾಷೆ ಮಾತಾ ಹೇಳಿ. ಮತ್ತು
ಇವಳು ಬೆಳೆದಿರೋ ರೀತಿಯೇ ಬೇರೆ, ಇವಳು ಕಲ್ಚರೇ ಬೇರೆ, ಆಮೇಲೆ ಇವಳಿಗೆ ಜೀವನದಲ್ಲಿ ಏನೂ ಕಷ್ಟ ಏನೂ ಗೊತ್ತೇ ಇಲ್ಲ, ಆಮೇಲೆ ಬೇರೆ ಥರವಾದಂಥದ್ದು ವ್ಯಾವಹಾರಿಕ ಜ್ಞಾನ ಏನೂ ಇಲ್ಲ ಎಕ್ಸೆಪ್ಟ್ ಲವ್. ಇವ್ರ ತಂದೆ ತಾಯಿಗಳು ಏನು ಮಾಡ್ತಿದ್ರು? ಭಾಳ ತುಂಬ ಚೆನ್ನಾಗಿ ಅವರು ವೆಲ್ ಟು ಡೂ ಬಿಸ್ನೆಸ್ ಮನ್ಸ್ ಇವರು. ಯಾಕೆಂದರೆ ಪಾಪ ಹೇಳ್ಬಿಟ್ರೆ ಅವ್ರಿಗೆ ಡೈರೆಕ್ಟ್ ಇದಾಗ್ಬಿಡ್ತದೆ ಅಂತ. ದೇ ಆರ್ ವೆಲ್ ಟು ಡೂ ಬಿಸ್ನೆಸ್. ಅವ್ರು ಇದ್ದವಳು ಒಬ್ಬಳೆ ಮಗಳು, ಅವ್ರು ಟೋಟಲಿ ಕೊಲ್ಯಾಪ್ಸ್ ಆಗಿಬಿಟ್ಟಿದ್ರು. ಅವ್ರ ಬಿ ಪಿ ಶುಗರ್ಗಳು ಬಂದು ಅವ್ರನ್ನ ನೋಡೋಕ್ಕಾಗ್ತಾ ಇರಲಿಲ್ಲ. ಅವ್ರು ಬಂದು ಕೂತ್ಕೊಂಡ್ರೆ ಆ ಮಟ್ಟಕ್ಕೆ ಆಗೋಗ್ಬಿಟ್ಟಿದ್ರು ಅವರು. ಏನು ಹಿಂಗಾಗೋಗ್ಬಿಡ್ತಲ್ಲ, ಈ ಥರ ಸಿಕ್ಕಾಕೊಬಿಟ್ಲಲ್ಲ ಅಂತೇಳಿ ಯಾರೇ ತಂದೆ ತಾಯಿಗೆ ಅದು ಬಂದ್ಬಿಡುತ್ತೆ ಸರ್. ಮನೆಯಲ್ಲಿ ಹಿಂಗಾಗ್ಬಿಟ್ಟಾಗ ಹೆಣ್ಮಕ್ಳುಗಳು ಓಡೋಗ್ಬಿಟ್ರೆ ನನ್ನ ಲೆಕ್ಕ ಮನೆಯಲ್ಲಿ ಅರ್ಧ ಸತ್ತೋಗ್ಬಿಡ್ತಾರೆ. ಟೋಟಲಿ ಅದೊಂಥರ ಅನ್ಎಕ್ಸ್ಪ್ಲೈನಬಲ್ ಸಬ್ಜೆಕ್ಟ್ ಅದು. ಹುಡುಗ ಹೋಗ್ಬಿಟ್ರೆ ಅಂತ ನೋವು ಅನುಭವಿಸಲ್ಲ. ಹುಡುಗ ಹೋಗಿದ್ದಾನೆ ಯಾರನ್ನೋ ಮದುವೆ ಮಾಡ್ಕೊಬಿಟ್ಟ ಅಂದರೆ ಆ ಥರದ್ದಾಗಲ್ಲ. ಹೆಣ್ಮಗಳು ಹೋಗ್ಬಿಟ್ಟಿದ್ದಾಳೆ ಅಂದರೆ ಏನಾಗ್ಬಿಡ್ತಾಳೋ ಮುಂದೆ. ತುಂಬ ಸೆಕ್ಯೂರಾಗಿರ್ತಾರಲ್ಲ ಹೆಣ್ಮಕ್ಳು ಮನೆಯಲ್ಲಿ. ಇಟ್ ಕ್ರಿಯೇಟ್ಸ್ ಅವಾಗ್ಬಿಡಿ ಆ ಸೀನ್ನ ನಾವು ಮತ್ತೆ ಅದನ್ನು ನಾವು ರೀಕನ್ಸ್ಟ್ರಕ್ಟೇ ಮಾಡೋಕ್ಕಾಗಲ್ಲ. ಮನೆ ಬಿಟ್ಟು ಹೋದಂಥ ಹೆಣ್ಮಕ್ಳುಗಳ ಪರಿಸ್ಥಿತಿನಲ್ಲಿ ಅಂಥ ಪರಿಸ್ಥಿತಿನಲ್ಲಿ ಅವರಿದ್ದರು ಪಾಪ. ಕೊನೆ ಕರ್ಕೊಂಬಂದು ವಿ ಕನ್ವಿನ್ಸ್ಡ್ ಲೈಕ್ ಎನಿಥಿಂಗ್. ಅವ್ರಿಗೆ ಏನೆಲ್ಲ ಮಾಡಿದ್ವಿ, ಕನ್ವಿನ್ಸ್ ಆಗಲೇ ಹೊಟ್ಟೋಗಿ. ಅದಾದಮೇಲೆ ಒಂದು ಫೈನ್ ಡೇ ನನಗೆ ಫೋನು ಒಂದು 3 months ಆದಮೇಲೆ, ಸರ್ ಗುಡ್ ಮಾರ್ನಿಂಗ್ ಸರ್. ಯಾರು ಸರ್? ನಾನು ಸರ್. ಹೌದಾ, ಯಾಕೆ ಏನಮ್ಮ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಯಾರು ಮಾತಾಡಿದ್ರು ಸರ್? ಅದೇ ಹುಡುಗಿನೇ ಮಾತಾಡಿ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಐ ವಾಂಟೆಡ್ ಟು ಟಾಕ್ ಟು ಯು ಸರ್. ಏನು ಸಮಾಚಾರ? ನಾನು ಪರ್ಸ್ನಲಿ ಐ ವಾಂಟೆಡ್ ಟು ಟಾಕ್. ಏನು ಕತೆ ಹುಡುಗಿ? ಆಯಿತು, ಎಲ್ಲಿದೆಯಾ ಅಂತ ಹೇಳಿದೆ. ನಾನೇ ಬರಲಾ, ಇಲ್ಲ ನೀನು ಬರ್ತೀಯ ಅಂತ. ಐ ವಿಲ್ ಕಮ್ ಟು ಪೊಲೀಸ್ ಸ್ಟೇಷನ್ ಸರ್. ಬಂದಾದ್ಮೇಲೆ ಕೂತ್ಕೊಂಡು ಎಲ್ಲ ಅಂದರೆ 3 ತಿಂಗಳಲ್ಲಿ ಏನೇನೆಲ್ಲ ಜೀವನ ನೋಡ್ಬಿಟ್ಲು ಅವಳು. ಇವಳು ಜೀವನ ಹೆಂಗಿತ್ತಲ್ಲ ಅದಕ್ಕೆ ಕಂಪೇರ್ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಈ ಲವ್ವು ಗಿವು ಎಲ್ಲ ಪೂರ್ತಿ ಕಾಫಿ ಲೋಟ ತೊಳೆದಂಗೆ ಹುಟ್ಟೋಗ್ಬಿಡ್ತದೆ ಆಚೆ. ಉಳ್ಕೊಳ್ಳಲ್ಲ. ಎಲ್ಲಿ ಉಳ್ಕೊಳ್ಳುತ್ತಾ? ನಾವೆಲ್ಲ ಎಕ್ಸ್ಪೀರಿಯನ್ಸ್ಡು ಎಲ್ಲ ಏನು ಜೀವನ ಮಾತ್ರ ಉಳ್ಕೊಳ್ಳುತ್ತೆ ಅಷ್ಟೇ. ಆಮೇಲೆ ಲವ್ ಎಲ್ಲದೇ ಅಂತ ಬ್ಯಾಟ್ರಿಯಾಗಿ ಕುಡ್ಕೋದು ಸಿಕ್ಕಂತು. ಲವ್ ಈಸ್ ಡಿಫ್ರೆಂಟ್, ಲೈಫ್ ಈಸ್ ಡಿಫ್ರೆಂಟ್. ಲವ್ ಇಟ್ ಈಸ್ ಲೈಕ್ ಎ ಆಕ್ಯುಪೈಡ್ ಇನ್ ಅವರ್ ಹಾರ್ಟ್ ಅಷ್ಟೇ. ಅದು ನೋ ಬಡಿ ಈಸ್ ನೋಸ್. ಸರ್ಟನ್ ಮೊದಲು ಅದು ಎಲ್ಲ ಕಡೆನೂ ಹಾರಾಡ್ತಾ ಇರ್ತದೆ, ಎಲ್ಲ ಕಡೆ ಹಿಡಿಕ್ಕೆ ಹೋಗ್ತಾರೆ. ಸರ್ಟನ್ ಟೈಮ್ ಆದಮೇಲೆ ಆಟೋಮೆಟಿಕ್ಕಾಗಿ ಏನಾಗ್ತದೆ, ಇಟ್ ಇನ್ಕಲ್ಕೇಟ್ಸ್ ಅವರ್ ಹಾರ್ಟ್. ಅದು ಉಳ್ಕೊಬಿಡುತ್ತೆ. ಅದು ಹಂಗೇನೆ ಜೀವನ. ಆಮೇಲೆ ಜೀವನ ಪ್ರಾರಂಭ ಆಗ್ತದೆ. ಅದರ ಮಧ್ಯ ಜೀವನದ ಜೊತೆ ಎಲ್ಲ ಥರವಾದಂಥದ್ದು ನೋವು, ಲವ್ವು, ಡ್ಯಾಶು, ಗಲಾಟೆ ಇವೆಲ್ಲ ಹೋಗ್ತಾನೆ ಇರ್ತವೆ. ಹಾಗೆ ಇವಳು ಬಂದು ಕೂತ್ಕೊಂಡು ಎಲ್ಲ ಹೇಳಿದ್ಲು ನನಗೆ, ವಾಟ್ ಅಬೌಟ್ ಯುವರ್ ವಾಟ್ ಈಸ್ ಯುವರ್ ಡಿಸಿಷನ್? ಐ ಡೋಂಟ್ ವಾಂಟ್ ಟು ಗೋ ಬ್ಯಾಕ್ ಸರ್, ಪ್ಲೀಸ್ ಪ್ರೊಟೆಕ್ಟ್ ಸರ್. ರಪ್ ಅಂತ ಕಾಲಿಗೆ ಬಿದ್ದುಬಿಟ್ಲು. ಓಹೋ, ಯಾಕೆ? ನಾನು ಕೇಳಿದೆ, ನಾನು ಇಷ್ಟೆಲ್ಲ ಮಾತಾಡಿದೆ ನಿನಗೆ, ನಿಮ್ಮಪ್ಪ ನಿಮ್ಮಮ್ಮ ಕಾಲು ಹಿಡ್ಕೊಂಡ್ರು, ನಿಮ್ಮಮ್ಮಂಗೆ ನಿಮ್ಮಪ್ಪ ಫುಲ್ಲು ಹಾರ್ಟೇ ಪ್ರಾಬ್ಲಮ್ ಆಯಿತು ಅಂದರೆ ತೊಗೊಂಡೋಗಿ ನಾವಲ್ಲಿ ನಾಗಶೇಖರ್ ನರ್ಸಿಂಗ್ ಹೋಮಿಗೆ ಕರ್ಕೊಂಡೋದ್ವಿ. ಅವಾಗ ನಿಂಗೇನು ಅನ್ನಿಸ್ಲೇ ಇಲ್ವಾ ನಾನು ಏನೋ ತಪ್ಪು ನಿರ್ಧಾರ ಮಾಡ್ತಾಯಿದ್ದೀನಿ, ನನ್ನ ನಿರ್ಧಾರ ಸರಿ ಇಲ್ಲ ಅಂತ? ಇಲ್ಲ ಅಂಕಲ್, ನನಗೆ ಐ ಡೋಂಟ್ ವಾಂಟ್, ನನಗೆ ಹಂಗೇನು ಅನ್ನಿಸ್ಲಿಲ್ಲ ಅವಾಗ. ನನಗೆ ಹಂಗೆ ಕರೆಕ್ಟ್ ಅವಳು ಹೇಳೋದು ಹಂಗೆ ಅನಿಸಲ್ಲ. ಅದು ಎಷ್ಟು ಕೇಸ್ಗಳು ನೋಡ್ತೀವಲ್ಲ ನಾವು, ಆ ಸಮಯದಲ್ಲಿ ಅನಿಸೋದಿಲ್ಲ ಹೆಣ್ಮಕ್ಳಿಗೆ, ಅದಾದಮೇಲೆ ಅನ್ನಿಸ್ತದೆ. ಅಷ್ಟೊತ್ತಿಗೆ ರಿಪೇರಿನೇ ಮಾಡೋಕ್ಕಾಗೋದಿಲ್ಲ. ಯಾಕೆಂತಂದರೆ ಹೊಟ್ಟೋಗ್ಬಿಡ್ತದಲ್ಲ, ಈ ಸ್ಟೇಷನ್ ಬಿಟ್ಬಿಟ್ಟು ಮುಂದೆ ಕೊಟ್ಟೋಗ್ಬಿಟ್ಟಿರ್ತದಲ್ಲ, ಇನ್ನು ಟಚ್ಚೇ ಮಾಡೋಕ್ಕಾಗಲ್ಲ ಅದನ್ನ. ನಾವು ಏರೋಪ್ಲೇನ್ ಟೇಕ್ ಆಫ್ ಆಗಿಬಿಟ್ರೆ ಮುಗಿದೈತಲ್ಲ, ಇನ್ನು ಜರ್ಮನ್ಲೇ ಇಳಿದು ಹೋಗಿ ಎಲ್ಲಿ ಮಧ್ಯದಲ್ಲಿ ಹತ್ಕೊಳ್ಳೋಕೆ ಆಗೋದೇ ಇಲ್ವಲ್ಲ. ಹಂಗಾದ್ಮೇಲೆ ನನಗೊಂಥರ ಶಾಕ್ ಆಯಿತು. ಐ ಕಾಲ್ಡ್ ದೆಮ್ ಇಮಿಡಿಯೇಟಾಗಿ, ಬನ್ನಿ ನೀವು ಅಂತೇಳಿ ಅವ್ರ ಅಪ್ಪ ಅವ್ರ ಅಮ್ಮನಿಗೆ. ಬಂದು ಇವಳನ್ನ ಫಸ್ಟು ತೋರಿಸ್ಲಿಲ್ಲ ನಾನು, ನೀನು ಒಳಗಡೆ ಹೋಗು ಅಂತೇಳಿ ಅಂತ ಸ್ಯಾಟರ್ ಟು ಅಲ್ಲಿ ಕೂರಿಸಿದೆ ಹೊರಗಡೆ ನಮ್ಮ ರೈಟ್ ರೂಮಲ್ಲಿ. ಇವ್ರ ಅಪ್ಪ ಅವ್ರ ಅಮ್ಮಂಗೆ ಮಾತಾಡಿಸ್ತಾ ಇತ್ತು. ಅವರು ಸಾರ್ ಏನಾರ ಮಾಡಿ ಸರ್, ಏನು ಸರ್ ಗೊತ್ತಾಗ್ತಾ ಇಲ್ಲ ಸರ್, ಅವರು ಎಲ್ಲಿದ್ದಾಳೆ ಸರ್, ಯಾವ ಮನೇಲಿದ್ದಾಳೆ ಸರ್, ನಾವು ಸಾರ್ ನೋಡಬೇಕು ಸರ್. ಯಾರು ಇದಾಗ್ಬಿಟ್ಟಿದ್ರು ಬಿಡಿ, ಅವರು ಹೆಂಗಾಗೋಗಿದ್ರು ಅಂದರೆ ಇನ್ನೇನು ಇಲ್ಲವೇ ಇಲ್ಲ ಜೀವನದಲ್ಲಿ. ಅವಳು ಒಂದು ಸಾರಿ ನೋಡ್ಬೇಕು, ಮಾತಾಡಿಸ್ಬೇಕು ಅನ್ನೋದು ಅಷ್ಟೇ ಇದ್ದದ್ದು ಪಾಪ ಅವ್ರ ಪರಿಸ್ಥಿತಿ. ಆಮೇಲೆ ನಾನು ಅವನಿಗೆ ನಮ್ಮ ರೈಟ್ರಿಗೆ ಫೋನ್ ಮಾಡಿದೆ, ಕರ್ಕಬ ಅಂತ ಹೇಳ್ಬಿಟ್ಟು ಅಂತ. ಹೆಂಗೆ ಆಗ್ಬಿಟ್ರು ಅಂದರೆ ಅವ್ರಿಗೆ ನೋಡಿದ ತಕ್ಷಣವೇ ಒಂಥರ ಚಂದ್ರಲೋಕನೇ ಅವ್ರ ಮುಂದೆ ಬಂದಂಗೆ ಆಗೋಗ್ಬಿಡ್ತು ಅವರಿಬ್ಬರಿಗೆ. ಆಮೇಲೆ ಎಕ್ಸೈಟ್ ಆಗಿಬಿಟ್ಟು ಕೂತ್ಕೊಳ್ತು, ಏನು ಹಿಡ್ಕೊಬಿಟ್ಟು ಬಿಗ್ಗಿಯಾಗಿ ಬಿಡ್ತಾನೇ ಇಲ್ಲ ಅವಳನ್ನ ಪೂರ್ತಿ. ಆಮೇಲೆ ಎಕ್ಸೈಟ್ ಆಗಿಬಿಟ್ರು, ಇನ್ನೇನಾರ ಅನಾಹುತ ಮಾಡಿಬಿಟ್ಟಾರಪ್ಪ, ಎಕ್ಸೈಟ್ ಆಗೋದ್ರು ಅಂತೇಳಿ ಕೂರಿಸಿ ನಿಧಾನಕ್ಕೆ ಅವ್ರಿಗೆಲ್ಲ ಇದು ಮಾಡಿ, ಅವಳು ಅಳ್ತಾಳೆ, ಇವ್ರ ಅಮ್ಮನೂ ಅಳ್ತಾಳೆ, ಇವಳು ಅಳ್ತಾಳೆ.
ಇವ್ರಿಗೆ ಗೊತ್ತಾಯಿತು ಸಮಥಿಂಗ್ ಆ್ಯಸ್ ಹ್ಯಾಪಂಡ್, ಏನೋ ಆಗಿದೆ ಹೆಚ್ಚು ಕಡಿಮೆ ಅಂದ್ಬಿಟ್ಟು ಅಂತ. ಆಮೇಲೆ ನಾನು ಅವನ್ನ ನಿಧಾನಕ್ಕೆ ಕನ್ಸೋಲ್ ಮಾಡಿ ಹೇಳಾದ್ಮೇಲೆ ಒಂದು ಕಿಡ್ನ್ಯಾಪಿಂಗ್ ಕೇಸ್ ಇತ್ತಲ್ಲ, ಅದ್ರಲ್ಲಿ ಮತ್ತೆ ಅವನನ್ನೆಲ್ಲ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ದೆ. ಒಳಗಡೆ ಜೈಲಿಗೆ ಕಳಿಸಾದ್ಮೇಲೆ ಹೋದ ಒಳಗೆ, ಬಿಡೋದು ಬೇಡ, ಏನಾದರೂ ಮಾಡಲಿ ಇವನಿಗೆ ಒಳಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಮತ್ತೆ ಅವಳು ಏನು ಮಾಡ್ಬಿಟ್ಲು, ಹೋಗೋ ಫಿಡೌಟ್ ಹಾಕ್ಬಿಟ್ಟಿದ್ಲು. ನನ್ನಿಂದ ತಪ್ಪಾಗಿರೋದು, ಅವನು ಯಾಕೆ ಜೈಲಲ್ಲಿ ಇರಬೇಕು ಅಂತ ಹೋಗಿ ಯಾರ್ದೋ ಮುಖಾಂತರ ಅಡ್ವೊಕೇಟ್ ಇಟ್ಕೊಂಡು ಅಲ್ಲಿಗೆ ಹಾಕಿ ಅವನನ್ನು ಬಿಡಿಸಿ ಕಳಿಸ್ಬಿಟ್ಟಿದ್ಲು. ಆಮೇಲೆ ನಮ್ಮ ಪೊಲೀಸರು ಹೇಳಿದ್ರು, ಸಾರ್ ಫಿಡೌಟ್ ಆಮೇಲೆ ಮತ್ತೆ ಇಮಿಡಿಯೇಟಾಗಿ ಅವ್ರ ಅಪ್ಪ ಅಮ್ಮನ ಕೇಳಿದೆ, ನೋಡಿ ಸರ್ ಕಾಲೇಜಿಗೆ ಹೋಗ್ತೀನಿ ಅಂತ ಹೋಗಿದ್ದಾಳೆ ಸರ್, ಅಷ್ಟೇ ನಮ್ಗೆ ನಂಬಿಕೆ ಇತ್ತು, ಯಾರೂ ಬರಬೇಡಿ ಅಂತ ಹೇಳಿದ್ಲು, ಹೋಗ್ಬಿಟ್ಟಿದ್ದಾಳೆ. ಮತ್ತೆ ಅವನ ಜೊತೆ ಇಲ್ಲ, ವಾಪಸ್ ಬಂದಿದ್ದಾಳೆ. ಆಮೇಲೆ ನಾನು ಇಮಿಡಿಯೇಟಾಗಿ ಅವ್ರ ಅಪ್ಪ ಅಮ್ಮನ ಕರ್ಕೊಬನ್ನಿ ಅವಳಿಗೆ ಅಂತ ಕೇಳಿ, ಏನು ಅಂತ, ಅಂಕಲ್ ಅವನೇನು ಮಾಡಿಲ್ಲ ತಪ್ಪು, ನಂದಲ್ಲ ತಪ್ಪು, ಅದಕ್ಕೆ ಅವನ್ಯಾಕೆ ಜೈಲಲ್ಲಿ ಇರಬೇಕು, ಅವನು ಕಿಡ್ನ್ಯಾಪ್ ಏನು ಮಾಡಿರಲಿಲ್ಲ ನಾನು ಅಲ್ವಾ, ಇಟ್ ಈಸ್ ಟ್ರೂ ಅಲ್ವಾ, ನಾನು ಯಾಕೆ ಸುಳ್ಳು ಹೇಳಬೇಕು, ಸತ್ಯ ಅಲ್ವಾ ಅಂದ. ನೀನು ಕರೆಕ್ಟೇ, ನೀನು ಹೇಳ್ತಾ ಇರೋದು ಇಟ್ ಈಸ್ ಕರೆಕ್ಟ್, ಅವನು ಏನಾರು ಆಗಿದ್ಕೊಳ್ಳಿ, ಬಟ್ ಯುವರ್ ಡಿಸಿಷನ್ ಈಸ್ ಕರೆಕ್ಟ್ 100%. ನೀವು ಕಿಡ್ನ್ಯಾಪ್ ಮಾಡಲಿಲ್ಲ, ಓಕೆ, ನಿನ್ನ ಇದ್ರ ಪ್ರಕಾರ ಕಾನೂನು ಪ್ರಕಾರ ಸರಿ ಬಿಡು ಆಯಿತು ಅಂತೇಳಿ ದೆನ್ ಆದಮೇಲೆ ಅಷ್ಟಕ್ಕೆ ನಿಂತೋಗ್ಬಿಡ್ತು. ಆಮೇಲೆ ಬಿಟ್ಬಿಟ್ಲು. ಬಿಟ್ಟಾದ್ಮೇಲೆ ಮತ್ತೆ ಬೇರೆ ಮದುವೆ ಆಯಿತೋ ಏನಾಯಿತೋ, ಮತ್ತು ನಾವೇನು ಅದ್ರ ಬಗ್ಗೆ ಕಾಂಟ್ಯಾಕ್ಟ್ ಇಟ್ಕೊಳ್ಳುವಂಥದ್ದೇ ಅವರು ನಾನು ವಿಚಾರಿಸ್ಕೊಳ್ಳುವಂಥದ್ದು ಆಗಲಿ ಏನಿರಲಿಲ್ಲ. ಬೇರೆ ಏನಾದರೂ ಅಬ್ರಾಡ್ಗೆಲ್ಲಾದರೂ ಏನಾದರೂ ಎಲ್ಲ ಫುಲ್ ಫ್ಯಾಮಿಲಿನೇ ಹೋಗ್ಬಿಟ್ಟಿರ್ಬೇಕು ನನ್ನ ಲೆಕ್ಕ ನೋಡಿದರೆ. ಯಾರೋ ಇಲ್ಲಿ ಫೋನ್ಗಳಿದ್ದೋ ನನ್ನ ಹತ್ರ, ಅವೆಲ್ಲ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದಾವೆ. ಈಗ ಆಗ್ಬಿಟ್ಟು ಈ ಥರ ಇದರಲ್ಲಿ ಹಿಂಗೆ ಹೆಣ್ಮಕ್ಳುಗಳು ಸಿಗಾಕ್ಬಿಡ್ತಾರೆ. ನೋಡಿ ಎಂಥ ಪರಿಸ್ಥಿತಿ, ನಾವು ಹೊಡಿಬೇಕು ಕೊಂದಾಕ್ಬೇಕು ಅಂತಿದ್ರೆ ಅವ್ರ ಜೊತೆಯಲ್ಲೇ ಹೋಗ್ಬಿಟ್ಟು ಅಸೋಸಿಯೇಟಾಗಿ ಮದುವೆ ಮಾಡ್ಕೊಬಿಡ್ತಾರೆ. ಹೆಂಗಿದೆ ತಮಾಷೆ. ನಾವು ಹುಚ್ಚರ ಥರ ಹುಡುಕ್ತಾ ಇದ್ದೀವಿ 6 ತಿಂಗಳಿಂದ ಹೊಡಿಬೇಕು ಈ ಗ್ಯಾಂಗ್ನ ಅಂತ ಅಂದ್ಬಿಟ್ಟು ಅಂತ. ಇವ್ರಿಗಿದ್ನೆಲ್ಲ ನಾವು ಹೆಂಗೆ ತಿಳಿಸಿ ಅವ್ರಿಗೆ ಅರ್ಥವೇ ಆಗಲ್ಲ. ಈ ಪ್ರಪಂಚನೇ ಗೊತ್ತಿಲ್ವಲ್ಲ ಅವ್ರಿಗೆ, ಏನೂ ಗೊತ್ತಿಲ್ಲ, ಅವ್ರಿಗೆ ಜಗತ್ತೇ ಗೊತ್ತಿರಲ್ಲ ಅವ್ರಿಗೆ. ಹಂಗೆ ಒಂದು ಇದರಲ್ಲಿ ಒಂದು ಪ್ಯಾನಲಲ್ಲಿ ಹಂಗೆ ಬರ್ತಾರೆ, SSLC ಪಾಸ್ ಮಾಡ್ತಾರೆ, PUC ಆಗಿ ಹಾಗೆ ಒಟ್ಟು ಒಂದಷ್ಟೇ ಪೆರಿಮೀಟ್ರ್ ಮಾತ್ರ ಗೊತ್ತಿರ್ತದೆ ಜೀವನದ್ದು, ಇನ್ನೇನೂ ಗೊತ್ತಿರೋದಿಲ್ಲ. ಹಿಂಗೆ ಹೋದಾಗ ಏನಾಗುತ್ತೆ, ಈ ಥರ ಯಾವುದೋ ಒಂದು ಮೆಸೇಜ್ಗಳು ಬಂದು ಹಿಂಗಾಗಿ ಯಾರೋ ಮಾತಾಡಿ ಯಾರೋ ನೋಡಿ ಮಾಡಿ ಹಿಂಗೆ ತಗಲಾಕಬಿಡ್ತಾರೆ. ಹಿಂಗಾಗಿ ಅದಾದಮೇಲೆ ಕೊನೆಗೆ ಫುಲ್ ಟೀಮ್ ಸಿಗ್ತಾರೆ, ಅರೆಸ್ಟ್ ಆಗಿ ಚೆನ್ನಾಗಿ ವಾರ್ಡ್ ಜೈಲಿಗೆ ಹಾಕಿ ಭಾಳ ದಿವಸ ಒಳಗಿರ್ತಾರೆ, ಸುಮಾರು ದಿವಸ. ಸೈಕಲ್ ರವಿ ಕೂಡ ಫುಲ್ ಟೀಮು. ಆಮೇಲೆ ಅಷ್ಟೊತ್ತಿಗಾಗಲೇ ಇವ್ರಿಗೆ ರಿಪೇರಿಗಳು ಶುರುವಾಗಿರ್ತದೆ. ಯಾರ್ದು ಆ ಕಡೆ ಲಿಂಗನಿಗೆ, ಯಾಕಂದ್ರೆ ಅವ್ನ ಮರ್ಡರ್ಗಳು ನಡೀತಾ ಇರ್ತದೆ ನೋಡಿ ಇದೇ ಪೀರಿಯಡಲ್ಲಿ. ಆವಾಗ್ಲೂ ಸರಿಯಾಗಿ ಇದಾದಮೇಲೆ ನೆಕ್ಸ್ಟ್ ಒಂದು ನಿಮ್ಗೆ ಹೇಳಿದ್ನಲ್ಲ ನಾನು, ಇಟ್ಮಾಡು ಬಾಬುದು ಅಂತ, ಇವ್ರು ಈ ಕೇಸಲ್ಲಿ ಒಳಗೋಗಿ ಈಚೆ ಬಂದಾದಮೇಲೆ ಬಾಬುದು ಮರ್ಡರ್ ಮಾಡಿಬಿಡ್ತಾರೆ. ಅದ್ರ ಒಳಗೋಗ್ತಾನೆ. ಅದಾದಮೇಲೆ ಸಬ್ಸಿಕ್ವೆಂಟಾಗಿ ಲೇಟಾಗಿ ಅದೆಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನೊಂದು ಲಾಸ್ಟಲ್ಲಿ ಒಂದು ಮರ್ಡರ್ ಮಾಡ್ತಾನೆ. ಓಕೆ.